ಓಂ ಶ್ರೀ ಗುರುಭ್ಯೋ ನಮಃ. ಗುರುಗಳ ಪಾದಾರ ಬಿಂದುಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಇಂದಿನ ತರಗತಿಗೆ ಮೊದಲು ಒಂದು ಶ್ಲೋಕ. ಹ್ರೀಂಕಾರಾಸನ ಗರ್ಭಿತಾನಲಶಿಕಾಂ ಸೌಕ್ಲೀಂ ಕಲಾ ಬಿಭ್ರತೀಂ ಸೌವರ್ಣಾಂಬರಧಾರಿಣೀಂ ವರಸುಧಾಧಾತಾಂ ತ್ರಿನೇತ್ರೋಜ್ವಲ ವಂದೇ ಪುಸ್ತಕ ಪಾಶಮಂಕುಶಧರ ಪ್ರಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾ ಪರಾತ್ಪರ ಕಳಾಂ ಶ್ರೀಚಕ್ರ ಸಂಚಾರಿಣಿ ಶ್ರೀಚಕ್ರ ಸಂಚಾರಿಣಿ. ಓಂ ಶ್ರೀ ಮಾತ್ರೇ ನಮಃ. ಇವತ್ತು ನಾವು ಲಲಿತಾ ಸಹಸ್ರನಾಮದಲ್ಲಿ 85ನೇ ನಾಮದ ಅರ್ಥವನ್ನ ನೋಡ್ತಾ ಇದ್ದೀವಿ. 85ನೇ ನಾಮ ಅಂತಂದ್ರೆ ನಿತ್ಯಕ್ಲಿನ್ನ ನಿರುಪಮ ನಿರ್ವಾಣ ಸುಖದಾಯಿನಿ ಅಂತ ಅಂದ್ಬಿಟ್ಟು ಇದೆ 85ನೇ ನಾಮ. ಆ ನಾಮದ ಅರ್ಥವನ್ನ ನಾವೀಗ ಗಮನಿಸ್ತೀವಿ. ನಿತ್ಯಕ್ಲಿನ್ನ ಅಂತಂದ್ರೆ ಯಾರಪ್ಪ ಆಕೆ, ಯಾ ದೇವತೆ ಅಂದಾಗ ನಾವು ಪ್ರತಿದಿನ ಈ ದಿನಗಳನ್ನ ನೋಡ್ತಾ ಹೋಗ್ತೀವಿ. ಅಂದ್ರೆ ಇವತ್ತು ಕಳೀತು, ನಾಳೆ ಬಂತು, ನಾಡಿದ್ ಬಂತು, ಹೀಗೆ ಪ್ರತಿದಿನ ಈ ದಿನಗಳನ್ನ ನಾವು ಕಳೀತಾ ಹೋಗ್ತೀವಿ. ಈ ದಿನಗಳು ಹೇಗ್ ನಡೆದ್ ಬರ್ತಾ ಇದೆ, ಹೇಗ ಆಗತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ. ಆ ದಿನವನ್ನ ನಾವು ಕಳೀತಾ ಹೋಗ್ತೀವಿ. ಆ ದಿನವನ್ನ ಈ ಶಾಸ್ತ್ರದಲ್ಲಿ ಏನಂತ ಕರೀತಾರಪ್ಪ ಅಂತಂದ್ರೆ, ಈ ಪ್ರತಿ ದಿನವನ್ನ ತಿಥಿ ಅಂತ ಕರೀತಾರೆ. ತಿಥಿ ಅಂದ್ರೆ ಈಗ ನಾವೇನು ಪಾಡ್ಯ, ಬಿದಿಗೆ, ತದಿಗೆ ಅಂತ ಏನ್ ಹೇಳ್ತೀವೋ ಅದನ್ನ ತಿಥಿ ಅಂತ ಕರೀತಾರೆ. ಈ ಪ್ರತಿ ದಿನವನ್ನು, ಈ ತಿಥಿಯನ್ನ ನಡೆಸೋ ಅಂತವ್ರು ಯಾರಪ್ಪ, ಈ ದಿನಗಳನ್ನ ನಡೆಸೋ ಅಂತವ್ರು ಯಾರಪ್ಪ ಅಂದ್ರೆ ನಾವ್ ನಡೆಸ್ತಾ ಇದ್ದೀವ? ಈ ದಿನ ನಾವ್ ಬರೆಸ್ತಾ ಇದ್ದೀವ? ಇಲ್ಲ, ಇದನ್ನ ನಡೆಸ್ತಾ ಇರ್ತಕ್ಕಂಥವ್ರು ಆ ದೇವತೆಗಳು, ತಿಥಿ ನಿತ್ಯ ದೇವತೆಗಳು ಅಂತ ಇರ್ತಾರೆ. ಅವರು ಈ ಪ್ರತಿ ದಿನವನ್ನು ಕೂಡ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಇಂತಹ ದೇವತೆಗಳು ಎಷ್ಟು ಜನ ಇದಾರಪ್ಪ ಅಂದ್ರೆ 15 ಜನ ತಿಥಿ ನಿತ್ಯ ದೇವತೆಗಳಿದ್ದಾರೆ. ಈ 15 ಜನ ತಿಥಿ ನಿತ್ಯ ದೇವತೆಗಳು ಏನ್ ಮಾಡ್ತಾರೆ, ಪೌರ್ಣಮಿಯಿಂದ ಅಮಾವಾಸ್ಯೆವರೆಗೂ, ಅಮಾವಾಸ್ಯೆಯಿಂದ ಪೌರ್ಣಮಿವರೆಗೂ ಈ ದಿನನ ಒಬ್ಬೊಬ್ರು ಒಂದೊಂದ್ ದಿವ್ಸ ನಡೆಸ್ಕೊಂಡು ಹೋಗ್ತಾರೆ. ಆದ್ರೆ ಇದರಲ್ಲಿ ತ್ವರಿತ ಅನ್ನೋ ದೇವತೆ, ಅವಳು ಯಾವ ದಿವಸ ಬರ್ತಾಳೆ ಅಂದ್ರೆ ಅಷ್ಟಮಿಯ ದಿವಸ ಬರ್ತಾಳೆ ಆಕೆ. ಆ ದೇವತೆ ಏನ್ ಮಾಡ್ತಾಳೆ, ಅವಳು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಹುಣ್ಣಿಮೆಯಲ್ಲೂ ಅವಳೇ ಇರ್ತಾಳೆ, ಅಮಾವಾಸ್ಯೆಯಲ್ಲೂ ಅವಳೇ ಇರ್ತಾಳೆ. ಈ ತ್ವರಿತ ಅನ್ನೋ ದೇವತೆ 2 ಕಾಲದಲ್ಲೂ ಅವಳೇ ಇರ್ತಾಳೆ. ಇನ್ನ ಬಾಕಿ ದೇವತೆಗಳೆಲ್ಲ 15 ದಿವಸದಲ್ಲಿ ಬದಲಾಗ್ತಾ ಹೋಗ್ತಾರೆ. ಹುಣ್ಣಿಮೆಗೆ 1/2 ಜನ ಬದಲಾಗ್ತಾರೆ, ಪೌರ್ಣಮಿಲಿ 15 ಜನನು ಬದಲಾಗ್ತಾ ಹೋಗ್ತಾರೆ. ಈ ರೀತಿಯಲ್ಲಿ ಈ ದಿನಗಳನ್ನ ನಡೆಸ್ಕೊಂಡ್ ಬರ್ತಕ್ಕಂತ ದೇವತೆಗಳಿಗೆ ನಾವೇನಂತ ಕರಿತೀವಿ, ತಿಥಿನಿತ್ಯ ದೇವತೆಗಳು ಅಂತ ಕರಿತೀವಿ. ಈ ತಿಥಿನಿತ್ಯ ದೇವತೆಗಳು ಎಷ್ಟೊಂದು ಶ್ರೇಷ್ಠವಾದವರು ಅಂತ ಅಂದ್ರೆ ನಾವು ನೋಡಿದ್ರೆ ಆ ತಿಥಿನಿತ್ಯ ದೇವತೆಗಳು ಎಲ್ಲಿದಾರಪ್ಪ, ಇವ್ರು ಎಷ್ಟು ಶ್ರೇಷ್ಠರು ಅಂತ ನಾವು ನೋಡ್ಬೇಕಾದ್ರೆ, ಈಗ ನಾವು ಲಲಿತಾ ಸಹಸ್ರನಾಮದ ಉಪಾಸನೆಯನ್ನು ಮಾಡಿದಾಗ ಅದರಲ್ಲಿ ಪಂಚದಶಿ ಅನ್ನೋ ಒಂದು ಮಂತ್ರ ಏನಿದೆ, ಆ ಪಂಚದಶಿ ಮಂತ್ರದ ಒಂದು ಶ್ರೇಷ್ಠತೆ ಅನ್ನೋದು ಈ ಲಲಿತಾ ಸಹಸ್ರನಾಮದಲ್ಲಿ ಇದೆ. ಆ ಪಂಚದಶಿ ಮಂತ್ರದಿಂದ ಈ ಲಲಿತಾ ಸಹಸ್ರನಾಮ ಅನ್ನೋದು ಕೂಡಿದೆ. ಆ ಪಂಚದಶಿ ಮಂತ್ರ ಅನ್ನೋದು ಎಷ್ಟು ಅಕ್ಷರಗಳಿಂದ ಕೂಡಿದ್ಯಪ್ಪ ಅಂದ್ರೆ 15 ಬೀಜಾಕ್ಷರಗಳಿಂದ ಆ ಪಂಚದಶಿ ಮಂತ್ರ ಕೂಡಿದೆ. ಆ 15 ಬೀಜಾಕ್ಷರಗಳು ಯಾರಪ್ಪ ಅಂದ್ರೆ ಇವರೇ, ಈ ತಿಥಿ ನಿತ್ಯ ದೇವತೆಗಳು ಅಂತ ನಾವು ಏನ್ ಹೇಳ್ತಾ ಇದ್ದೀವೋ ಅವರೇ ಆ 15 ಬೀಜಾಕ್ಷರಗಳಲ್ಲಿದ್ದಾರೆ. ಪಂಚದಶಿ ಮಂತ್ರದ 15 ಬೀಜಾಕ್ಷರಗಳು ಆ ದೇವತೆಗಳು. ಆ ದೇವತೆಗಳು ಏನ್ ಮಾಡ್ತಾ ಇದ್ದಾರೆ, ನಮಗೆ ಪ್ರತಿ ದಿನವನ್ನ
ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿದಿನ ನಾವೇನ್ ನೋಡ್ತಾ ಇದ್ದೀವಿ, ಈ ಕಾಲದ ಒಂದು ಬದಲಾವಣೆಯನ್ನ, ಆ ದಿನವನ್ನ ನಡೆಸ್ಕೊಂಡು ಹೋಗ್ತಾರೆ. ಪಂಚದಶಿ ಮಂತ್ರದಲ್ಲಿ ನಾವು ಏನ್ ನೋಡಿದೀವಿ ಅಂದ್ರೆ 3 ಖಂಡಗಳನ್ನ ಕಾಣ್ತೀವಿ, 3 ಭಾಗಗಳನ್ನ ಪಂಚದಶಿ ಮಂತ್ರದಲ್ಲಿ ಇದೆ ಅಂತ ನಾವು ಹಿಂದಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಂಡಿದೀವಲ್ಲ. ಅದೇ ರೀತಿ ಈ ಮೊದಲನೇ ಪಾದ, ಅದರಲ್ಲಿ 3 ಪಾದಗಳಿದೆ ಅಂತ ನಾವೇನ್ ತಿಳ್ಕೊಂಡಿದೀವೋ, ಅದರಲ್ಲಿ ಮೊದಲನೇ ಪಾದನ ನಾವೇನ್ ಕರಿತೀವಿ, ವಾಗ್ಭವ ಕೂಟ ಅಂತ ಕರಿತೀವಿ. ಆ ವಾಗ್ಭವ ಕೂಟದಲ್ಲಿ ಈ ತಿಥಿನಿತ್ಯ ದೇವತೆಗಳು ಎಷ್ಟು ಜನ ಇದಾರಪ್ಪ ಅಂತಂದ್ರೆ, ಮೊದಲನೇ ಕೂಟವನ್ನ ನಾವು ವಾಗ್ಭವ ಕೂಟ ಅಂತೀವಿ. ಅದರಲ್ಲಿ ಆ ಪಂಚದಶಿ ಮಂತ್ರ 5 ಬೀಜಾಕ್ಷರಗಳಿಂದ ಕೂಡಿದೆ. ಆ ಮೊದಲನೇ ಕೂಟದಲ್ಲಿ 5 ಬೀಜಾಕ್ಷರಗಳಿಂದ ಆ ಪಂಚದಶಿ ಮಂತ್ರ ಕೂಡಿದೆ. ಯಾವ್ದಪ್ಪ ಅಂದ್ರೆ ಕಾ ಎ ಈ ಲ ಹ್ರೀಂ ಅನ್ನೋ ಒಂದು 5 ಬೀಜ ಮಂತ್ರಗಳಿಂದ ಆ ಮೊದಲನೇ ಕೂಟ, ವಾಗ್ಭವ ಕೂಟ ಅನ್ನೋದು ಕೂಡಿದೆ. ಆ 5 ಬೀಜಾಕ್ಷರಗಳು ಏನಿದೆಯೋ ಅದರಲ್ಲಿ ಈ ತಿಥಿನಿತ್ಯ ದೇವತೆಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ಯಾರ್ಯಾರಪ್ಪ ಅವರು ಅಂತಂದ್ರೆ, ಮೊದಲಿಗೆ ವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯಾನಿತ್ಯ, ನೀಲಪತಾಕ ಅನ್ನೋ 5 ಜನ ತಿಥಿನಿತ್ಯ ದೇವತೆಗಳನ್ನ ಆ ಪಂಚದಶಿ ಮಂತ್ರದ ಬೀಜಾಕ್ಷರದಲ್ಲಿ ನಾವು ಕಾಣ್ತೀವಿ. ಯಾವ್ದ್ರಲ್ಲಿ? ಮೊದಲನೇ ಕೂಟದ ಪಂಚದಶಾಕ್ಷರಿ ಮಂತ್ರದ ಮೊದಲನೇ ಕೂಟದ ಬೀಜಾಕ್ಷರದಲ್ಲಿ ಈ ದೇವತೆಗಳನ್ನ ನಾವು ಕಾಣ್ತೀವಿ. ಹಾಗೆ ಪಂಚದಶಿ ಮಂತ್ರದ 2ನೇ ಕೂಟ, ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮಧ್ಯಕೂಟ ಅಂತ ಕರಿತೀವಿ. ಆ ಮಧ್ಯಕೂಟದಲ್ಲಿ ಎಷ್ಟು ಜನ ದೇವತೆಗಳಿದಾರಪ್ಪ ಅಂತಂದ್ರೆ 6 ಜನ ದೇವತೆಗಳಿದ್ದಾರೆ. ಆ ಮಧ್ಯಕೂಟದಲ್ಲಿ 6 ಬೀಜಾಕ್ಷರಗಳಿವೆ. ಅದು ಯಾವ್ದಪ್ಪ ಅಂದ್ರೆ ಆ ಸ ಕ ಹ ಲ ಹ್ರೀಂ. ಆ ಸ ಕ ಹ ಲ ಹ್ರೀಂ ಅನ್ನೋ 6 ಬೀಜಾಕ್ಷರಗಳನ್ನ ಪಂಚದಶಿ ಮಂತ್ರದ ಮಧ್ಯಕೂಟದಲ್ಲಿ ನಾವು ಕಾಣ್ತೀವಿ. ಅದರಲ್ಲಿ 6 ದೇವತೆಗಳು, ಈ ತಿಥಿನಿತ್ಯ ದೇವತೆಗಳು 6 ಜನ ಇದ್ದಾರೆ. ಸರಿ, ನಾನು ಮೊದಲನೇ ಕೂಟದಲ್ಲಿ ಕಾಮೇಶ್ವರಿ, ಭಗಮಾಲಿನಿ, ನಿತ್ಯಕ್ಲಿನ್ನ, ಬೇರುಂಡ, ವಹ್ನಿವಾಸಿನಿ ಅನ್ನೋ 5 ಜನ ದೇವತೆಗಳನ್ನ ನಾವು ಕಂಡ್ವಿ. 2ನೇ ಕೂಟದಲ್ಲಿ ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯಾನಿತ್ಯ, ನೀಲಪತಾಕ ಅನ್ನೋ 6 ಜನ ದೇವತೆಗಳನ್ನ 6 ಬೀಜಾಕ್ಷರದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಹಾಗೆ ಪಂಚದಶಿ ಮಂತ್ರದ 3ನೇ ಕೂಟ, ಆ ಕೂಟನ ನಾವೇನಂತ ಕರಿತೀವಿ ಅಂತಂದ್ರೆ ಶಕ್ತಿ ಕೂಟ ಅಂತ ಕರಿತೀವಿ. ಆ ಶಕ್ತಿ ಕೂಟದಲ್ಲಿ ನಾವು 4 ಬೀಜಾಕ್ಷರಗಳನ್ನ ಕಾಣ್ತೀವಿ. ಆ 4 ಬೀಜಾಕ್ಷರದಲ್ಲಿರ್ತಕ್ಕಂಥ ಆ ನಿತ್ಯ ದೇವತೆಗಳು ಯಾರಪ್ಪ ಅಂದ್ರೆ ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ, ಚಿತ್ರ ಅನ್ನೋ ದೇವತೆಗಳು ಅಲ್ಲಿ ಇರ್ತಾರೆ. ಅಂದ್ರೆ ತಿಥಿನಿತ್ಯ ದೇವತೆಗಳು ಎಷ್ಟು ಪ್ರಶಸ್ತಿವಾಗಿದ್ದಾರೆ. ಲಲಿತಾ ಸಹಸ್ರನಾಮದ ಪಂಚದಶಿ ಮಂತ್ರದಲ್ಲಿ ಆ ತಿಥಿನಿತ್ಯ ದೇವತೆಗಳನ್ನ ನಾವು ಕಾಣ್ತೀವಿ. ಅದೇ ರೀತಿ ಶ್ರೀಚಕ್ರದಲ್ಲಿ ನಾವು ಯಾವ ಆವರಣದಲ್ಲಿ ಈ ಮಾತೆಯರನ್ನು ಕಾಣ್ತೀವಪ್ಪ ಅಂದ್ರೆ, ಈ ತಿಥಿನಿತ್ಯ ದೇವತೆಗಳನ್ನ ನಾವು ಕಾಣ್ತೀವಪ್ಪ ಅಂದ್ರೆ ಸರ್ವಾನಂದ ಪರಿಪೂರಕ ಚಕ್ರ, ಸರ್ವಾನಂದಮಯ ಚಕ್ರ ಅನ್ನೋ 9ನೇ ಚಕ್ರ ಏನಿದೆ, ನವ ಆವರಣಗಳಿಂದ ಕೂಡಿರೋ ಅಂತ ಶ್ರೀಚಕ್ರದಲ್ಲಿ 9ನೇ ಚಕ್ರ ಆದಂತ ಸರ್ವಾನಂದಮಯ ಚಕ್ರ, ಆ ಚಕ್ರದ ಬಿಂದುವಿನ ಸುತ್ತಲೂ ಈ 15 ಜನ ತಿಥಿನಿತ್ಯ ದೇವತೆಗಳು ಅಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ಮಾತೆಯ ಹತ್ತಿರವಾದಂತ ದೇವತೆಗಳು ಇವರು. ಆ ಮಾತೆಗೆ ಹತ್ತಿರವಾದಂತ ದೇವತೆಗಳು, ಆ ಮಾತೆಯ ಒಂದು ಇದನ್ನ ತೆಗೆದುಕೊಂಡಿರೋಂತ ದೇವತೆಗಳು ಆ ಮಾತೆಯ ಸುತ್ತಲೂ ಆವರಿಸಿರ್ತಾರೆ. ಬಿಂದುವಿನಲ್ಲಿ ಆ ಮಾತೆಯ ಸುತ್ತಲೂ ಇದ್ದಾರೆ ಈ ತಿಥಿನಿತ್ಯ ದೇವತೆಯರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದೇ ರೀತಿ ಇವತ್ತು ಇಲ್ಲಿ ನಿತ್ಯಕ್ಲಿನ್ನ ಅನ್ನೋ ಒಂದು ದೇವತೆಯ ಒಂದು ಅರ್ಥವನ್ನ ನಾವು ತಿಳ್ಕೊತಾ ಇದ್ವಿ.
ನಿತ್ಯ ಕ್ಲೀನ್ನ, ನಿರುಪಮ, ನಿರ್ವಾಣ ಸುಖದಾಯಿನಿ ಅನ್ನೋ ನಾಮದಲ್ಲಿ ನಿತ್ಯ ಕ್ಲೀನ್ನ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ನಿತ್ಯ ಕ್ಲೀನ್ನ ಅನ್ನೋಳು ಮೂರನೇ ದೇವತೆ. ತಿಥಿ ನಿತ್ಯ ದೇವತೆಯಲ್ಲಿ ಕಾಮೇಶ್ವರಿ, ಭಗಮಾಲಿನಿ, ಆದ್ಮೇಲೆ ಈ ನಿತ್ಯ ಕ್ಲೀನ್ನ ಅನ್ನೋ ಮೂರನೇ ದೇವತೆ ಬರ್ತಾಳೆ. ಈಕೆ ಏನಪ್ಪ ಅಂತಂದ್ರೆ ತುಂಬಾ ಕರುಣಾಮಯಿ ಆದಂತ ತಾಯಿ. ಆ ಕರುಣೆ ಅನ್ನೋದಕ್ಕೆ ಹೋಲ್ಸೋದಕ್ಕೆ ಬೇರೆ ಏನು ಉಪಾಧಿನೇ ಇಲ್ವಂತೆ. ಅಷ್ಟೊಂದು ಕರುಣಾಮಯವಾಗಿ ಆರ್ದ್ರತೆಯಿಂದ ಕೂಡಿರ್ತಕ್ಕಂಥ ಮಹಾತಾಯಿಗೆ ನಿತ್ಯ ಕ್ಲೀನ್ನ ಅಂತ ಹೇಳ್ತಾರೆ. ಯಾವ ರೀತಿ ಅಂತಂದ್ರೆ, ಈಗ ಒಬ್ಬ ತಾಯಿ ಇರ್ತಾಳೆ, ಆ ತಾಯಿ ತನ್ನ ಮಗುಗೆ ಏನೋ ಆಯ್ತು, ಏನೋ ಆಘಾತ ಆಯ್ತು, ಅಥವಾ ಮಗು ಏನು ಸಂಕಷ್ಟದಲ್ಲಿ ಸಿಕ್ಕಾಕಂತು ಅಂದಾಗ ಎಷ್ಟು ಕರುಣೆಯಿಂದ, ಎಷ್ಟು ಆರಿದ್ರತೆಯಿಂದ ಅದನ್ನ ಸಂಭಾಳಿಸ್ತಾಳೋ, ಆ ರೀತಿಯಲ್ಲಿ ಈ ನಿತ್ಯ ಕ್ಲೀನ್ನ ಅನ್ನೋ ದೇವತೆ ತನ್ನ ಭಕ್ತರನ್ನ ಪೋಷಿಸ್ತಾ ಹೋಗ್ತಾಳೆ. ತನ್ನ ಭಕ್ತರನ್ನ ಅಷ್ಟು ಕರುಣೆಯಿಂದ, ಅಷ್ಟು ಆರಿದ್ರತೆಯಿಂದ ಅವಳು ಪೋಷಿಸ್ತಾ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರುತ್ತಾ ಇದೆ. ನಿರುಪಮ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಯಾರಿಗೂ ಸಾಟಿ ಇಲ್ದವಳು. ಅವಳಿಗೆ ಹೋಲ್ಸೋದಕ್ಕೆ ಈ ಜಗತ್ನಲ್ಲಿ ಯಾವುದೇ ಒಂದು ವಸ್ತು ಇಲ್ಲ. ಅವಳು ಯಾರಿಗೂ ಸಾಟಿನೇ ಇಲ್ದಂತವಳು, ಅಂತ ವಸ್ತು, ಅಂತ ವಿಷಯ ಉಳ್ಳವಳು ಆಗಿರೋದ್ರಿಂದ ಅವಳನ್ನ ನಿರುಪಮ ಅಂತ ಕರೀತಾರೆ. ಯಾವುದಕ್ಕೂ ಹೋಲ್ಸೋದಕ್ಕೆ ಸಾಧ್ಯವೇ ಇಲ್ದಂತ ಆಕೆನ ನಿರುಪಮ ಅಂತ ಕರೀತಾರೆ. ಈ ಮನುಷ್ಯನ್ಗೆ ದಯೆ, ಜ್ಞಾನ, ಶಾಂತಿ, ಕ್ಷಮೆ, ಆತ್ಮಶಕ್ತಿ ಅನ್ನೋದು ಪ್ರತಿಯೊಬ್ಬ ಜೀವಿಲೂ ಇರ್ಬೇಕಾಗತ್ತೆ. ಅದಿಲ್ಲದೆ ಹೋದ್ರೆ ಅವನು ವ್ಯರ್ಥ, ಆ ಜೀವಿಯ ಜೀವನ ವ್ಯರ್ಥ ಆಗತ್ತೆ. ಅವನ ಜೀವನದಲ್ಲಿ ಕರುಣೆ ಅನ್ನೋದಿರ್ಬೇಕು, ದಯೆ ಅನ್ನೋದಿರ್ಬೇಕು, ಜ್ಞಾನ ಇರ್ಬೇಕು, ಶಾಂತಿ ಇರ್ಬೇಕು, ಕ್ಷಮಿಸುವಂತ ಒಂದು ಶಕ್ತಿ ಇರ್ಬೇಕು. ಇವೆಲ್ಲ ಇದ್ದಾಗ ಅವನನ್ನ ಒಬ್ಬ ಉತ್ತಮ ವ್ಯಕ್ತಿ ಅಂತ ಅನ್ಬಿಟ್ಟು ಪರಿಗಣಿಸ್ತೀವಿ. ಆ ಉತ್ತಮ ವ್ಯಕ್ತಿ ಆಗ್ಬೇಕಾದ್ರೆ ಅವನ ಜೀವನದಲ್ಲಿ ಅದು ಅಗತ್ಯವಾಗಿ ಬೇಕೇ ಬೇಕು ಅಂದಾಗ, ಆ ಗುಣಗಳನ್ನ ಅವನು ಬೆಳೆಸ್ಕೋಬೇಕು ಅಂದಾಗ ಅವನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ದೇವಿಯ ಆರಾಧನೆಯನ್ನ ಮಾಡ್ಬೇಕಾಗತ್ತೆ. ಆ ದೇವಿಯ ಉಪಾಸನೆಯನ್ನ ಮಾಡಿ ಈ ಶಾಂತ ರೂಪವಾದಂತ, ಈ ಸಗುಣವಾದಂತ ಈ ಗುಣಗಳನ್ನ ಅವನು ಹೊಂದಬೇಕಾಗತ್ತೆ. ಅಂತ ಗುಣಗಳನ್ನ ಪಡಿಬೇಕು ಅಂದಾಗ ನಾವು ಮಾತೆಯ ಕೃಪಾ ಕಟಾಕ್ಷಕ್ಕೆ, ಉಪಾಸನೆಗೆ ಒಳಗಾಗ್ಬೇಕಾಗತ್ತೆ. ಆ ರೀತಿಯಲ್ಲಿ ನಾವು ಉಪಾಸನೆ ಏನ್ ಮಾಡಿದಾಗ ಈ ನಿತ್ಯ ಕ್ಲೀನ್ನ ಅನ್ನೋ ಮಾತೃ ಹೃದಯದ ಸಂಕೇತವಾಗಿರೋ ಅಂತ ಈ ಮಾತೆಯನ್ನ ನಾವು ಉಪಾಸನೆ ಮಾಡಿದಾಗ ಆ ಗುಣಗಳನ್ನೆಲ್ಲ ನಾವು ನಮ್ಮಲ್ಲಿ ಹೊಂದ್ತಾ ಹೋಗ್ತೀವಿ. ಈ ನಿತ್ಯ ಕ್ಲೀನ್ನ ಅನ್ನೋ ದೇವತೆ ಮಾತೃ ಹೃದಯದ ಒಂದು ಸಂಕೇತ ಆದ್ರೆ, ಈ ನಿರುಪಮ ಅನ್ನೋದು ದೇವತೆ ಏನ್ ಮಾಡ್ತಾಳೆ, ಪರಬ್ರಹ್ಮ ಸ್ವರೂಪವನ್ನ ವ್ಯಕ್ತಪಡಿಸೋ ಅಂತವಳು. ನಾವು ಯಾವಾಗ ಶಾಂತ ರೀತಿಯಿಂದ ನಾವು ಧ್ಯಾನಕ್ಕೆ ಕೂತಾಗ ಆ ನಿತ್ಯ ಕ್ಲೀನ್ನ ಅನ್ನೋ ದೇವತೆನ ನಾವು ಭಕ್ತಿಯಿಂದ ಧ್ಯಾನ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಏನಾಗತ್ತೆ, ಒಂದು ಶಾಂತತೆ ಅನ್ನೋದು ಕಳುತ್ತೆ. ನಮ್ಮ ಮನಸ್ಸಿನಲ್ಲಿ ಒಂದು ಒಯ್ದಾಟ ಅನ್ನೋದು ಕಮ್ಮಿಯಾಗಿ ಒಂದು ಶಾಂತತೆ, ಒಂದು ಮೃದುತ್ವ ಅನ್ನೋದು ಬರ್ತಾ ಹೋಗುತ್ತೆ ಈ ನಿತ್ಯ ಕ್ಲೀನ್ನ ಅನ್ನೋ ದೇವತೆನ ಧ್ಯಾನ ಮಾಡಿದಾಗ. ಅದೇ ಸಮಯದಲ್ಲಿ ನಾವು ನಿರುಪಮ ಆಕೆನ ಧ್ಯಾನ ಮಾಡಿದಾಗ ಏನಾಗತ್ತೆ, ಆ ದೇವಿಯ ಅನಂತತೆಯ ಅರಿವಾಗುತ್ತೆ. ಯಾವಾಗ ನಮ್ಮ ಮನಸ್ಸು ಶಾಂತವಾಗಿ ಮೃದುವಾಗಿರುತ್ತೋ, ನಮ್ಮಲ್ಲಿ ಯಾವುದೇ ಒಂದು ಇದಿಲ್ದೆ ಗುಣಗಳು ಸಗುಣ ರೀತಿಯಿಂದ ನಮ್ಮ ಮನಸ್ಸು ಯಾವಾಗ ಶಾಂತವಾಗಿರುತ್ತೋ ಆಗ ನಾವು ಆ ನಿತ್ಯ ಕ್ಲೀನ್ನ ಅನ್ನೋ ದೇವತೆನ ನಾವು ಪ್ರಾರ್ಥನೆ ಮಾಡಿದಾಗ ಏನಾಗತ್ತೆ, ನಮ್ಮ ಮನಸ್ಸು ಅನಂತತೆಯ ಅರಿವಿನ ಕಡೆಗೆ ಹೋಗುತ್ತೆ. ಆ ನಿರುಪಮ ಅನ್ನೋ ಒಂದು ಅನಂತತೆಯ ಅರಿವಿನ ಕಡೆಗೆ ಹೋಗುತ್ತೆ. ಆ ಅನಂತತೆಯ ಅರಿವಿನ ಕಡೆಗೆ ನಾವು ಹೋದಾಗ ನಮ್ಗೇನಾಗತ್ತೆ, ಆತ್ಮಜ್ಞಾನಕ್ಕೆ ದಾರಿ ಅನ್ನೋದು ದೊರಕ್ತಾ ಹೋಗುತ್ತೆ. ನಾವಲ್ಲಿ ಆತ್ಮಜ್ಞಾನವನ್ನ ಹೊಂತೀವಿ. ಆತ್ಮ ಅಂದ್ರೇನು, ನಾನ್ ಯಾರು, ಈ ಪ್ರಪಂಚದ ಸೃಷ್ಟಿ ಹೇಗಾಯ್ತು ಅನ್ನೋ ಕಡೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಆದ್ರಿಂದ ನಾವು ನಿತ್ಯ ಕ್ಲೀನ್ನ ಮತ್ತು ನಿರುಪಮ
ಅನ್ನೋ ದೇವತೆಗಳನ್ನ ನಾವು ಸದಾ ಕಾಲ ಧ್ಯಾನ ಮಾಡ್ತಾ ಇದ್ದಾಗ ನಮ್ಮ ಮನಸ್ಸು ಸದಾ ಕಾಲ ಶಾಂತ ಸ್ಥಿತಿಯಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಸಂಸಾರದಲ್ಲಿ ಈ ಜೀವಿಗೆ ಸದಾ ಕಾಲ ತೊಂದರೆ, ಕಷ್ಟಗಳು, ನೋವು ಇದು ಬರ್ತಾನೆ ಇರುತ್ತೆ. ಇದನ್ನ ನಿವಾರಣೆ ಮಾಡ್ಕೋಬೇಕು ಅಂದಾಗ ಒಂದ್ ಸ್ವಲ್ಪ ಹೊತ್ತಾದ್ರೂ ನಾವು ಆ ಮಾತಿನ ಧ್ಯಾನ ಮಾಡಿದಾಗ, ಆ ನಿತ್ಯ ಕ್ಲೀನ್ನ ಅನ್ನೋ ದೇವತೆಯ ಒಂದು ಧ್ಯಾನವನ್ನ ನಾವು ಮಾಡಿದಾಗ ಏನಾಗುತ್ತೆ, ನಮ್ಮ ಮನಸ್ಸು ಶಾಂತವಾಗಿ ನಾವು ಆ ಆನಂದವನ್ನ ಹೊಂದೋ ಕಡೆಗೆ ನಾವು ಹೋಗ್ತೀವಿ ಅಂತ ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ನಿರ್ವಾಣ ಸುಖದಾಯಿನಿ. ನಿತ್ಯ ಕ್ಲೀನ್ನ, ನಿರುಪಮ, ನಿರ್ವಾಣ ಸುಖದಾಯಿನಿ ಅಂತ ಅಂದ್ಬಿಟ್ಟಿದ್ವಿ. ನಿರ್ವಾಣ ಅಂತಂದ್ರೆ ಏನು ಅಂದಾಗ, ನಿರ್ವಾಣ ಅಂದ್ರೆ ಮೋಕ್ಷ ಅಂತ ಹೇಳ್ತೀವಿ. ಮೋಕ್ಷ ಅಂದ್ರೆ ಯಾವುದು ಪರಮ ಶಾಂತಿಯ ಸ್ಥಿತಿಯನ್ನು ಹೊಂದುತ್ತೋ ಅದಕ್ ಮೋಕ್ಷ ಅಂತೀವಿ. ಅಂದ್ರೆ ಈ ಜನನ ಮರಣಗಳ ಚಕ್ರದಿಂದ ಮುಕ್ತಿ ಹೊಂದದೆ ಮೋಕ್ಷ ಅಂತ ಹೇಳ್ತೀವಿ. ಆದ್ರಿಂದ ನಿರ್ವಾಣ ಸುಖದಾಯಿ ಅಂದ್ರೆ ಮೋಕ್ಷ ರೂಪವಾದ ಪರಮಾನಂದವನ್ನ ನೀಡ್ತಕ್ಕಂಥ ಮಾತೇನೆ ಆಕೆ. ಆ ಮಾತೆ, ಆ ಲಲಿತಾ ಮಾತೆ, ಆ ತ್ರಿಪುರ ಸುಂದರಿ ಅಂತ ಅಂದ್ಬಿಟ್ಟು ನಮ್ಗೆ ಈ ನಾಮದಿಂದ ಗೊತ್ತಾಗ್ತಾ ಇದೆ. ಈ ಲೋಕದಲ್ಲಿ ಈ ಜೀವಿನ ಆ ಮಾತೆ ಸೃಷ್ಟಿ ಮಾಡಿದಾಳೆ. ಹೇಗೆ ಸೃಷ್ಟಿ ಮಾಡಿದಾಳೆ? ಕೇವಲ ಈ ಭೌತಿಕವಾದಂತ ಸುಖ, ಐಶ್ವರ್ಯ, ಆರೋಗ್ಯ, ಯಶಸ್ಸು ಇವನ್ನೆಲ್ಲ ಕೊಡೋದೇ ಅಲ್ಲ. ತಗೋ, ಈ ಲೋಕದಲ್ಲಿ ನಿನಗೆ ಸುಖ ಕೊಡ್ತೀನಿ, ಐಶ್ವರ್ಯ ಕೊಡ್ತೀನಿ, ಆರೋಗ್ಯ ಕೊಡ್ತೀನಿ, ಯಶಸ್ ಕೊಡ್ತೀನಿ, ಈ ಭೌತಿಕವಾದಂತ ಎಲ್ಲ ಸುಖಗಳನ್ನ ನೀನು ಅನುಭವಿಸು ಅಂತ ಅಂದ್ಬಿಟ್ಟು ಮಾತೆ ನಮ್ಮನ್ನ ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದಾಳೆ. ಆ ಸೃಷ್ಟಿ ಮಾಡೋದ್ರ ಜೊತೆಗೆ, ಇದನ್ನ ಕೊಡೋದ್ರ ಜೊತೆಗೆ ಆಕೆ ಇನ್ನೂ ನಮ್ಗೆ ಒಂದನ್ನ ಕೊಡ್ತಾ ಇದ್ದಾಳೆ, ಮಹತ್ತರವಾದ ಒಂದನ್ನ ನಮ್ಗೆ ಕೊಟ್ಟಿದ್ದಾಳೆ. ಅದ್ಯಾವ್ದಪ್ಪ ಅಂತಂದ್ರೆ ಈ ಅಜ್ಞಾನದ ನಿವಾರಣೆಯನ್ನ ಮಾಡ್ಕೊಳ್ಳೋದಂತ ಒಂದು ಆತ್ಮಜ್ಞಾನ. ಈ ಬಂಧ ಏನಿದೆ, ಈ ಸಂಸಾರದ ಬಂಧನೆಯಿಂದ ವಿಮೋಚನೆ ಆಗುವಂತ ಒಂದು ಇದನ್ನ ಯೋಚನೆಯನ್ನು ಕೂಡ ಆ ಮಾತೆ ನಮ್ಗೆ ಇಲ್ಲಿ ಕೊಟ್ಟಿದ್ದಾಳೆ. ಅದನ್ನೇ ನಿರ್ವಾಣ ಸುಖವನ್ನ ನೀಡ್ತಾಳೆ. ಯಾವಾಗ ನಮ್ಗೆ ಆತ್ಮಜ್ಞಾನ ಮತ್ತು ಈ ಬಂಧ ವಿಮೋಚನೆಗಳಾಗತ್ತೋ ಅದನ್ನ ನಿರ್ವಾಣ ಸುಖ ಅಂತ ಕರಿತೀವಿ. ಅಂತ ಸುಖವನ್ನ ಆ ಮಾತೆ ನೀಡ್ತಾ ಇದ್ದಾಳೆ. ಆದ್ರೆ ಅಂತಹ ನಿರ್ವಾಣ ಸುಖವನ್ನ ಹೊಂದಬೇಕು ಅಂದ್ರೆ ಆ ಶಾಶ್ವತವಾದ ಆತ್ಮಾನಂದವನ್ನ ನಾವು ಪಡಿಬೇಕು. ಏನ್ ಕೊಟ್ಟಿದ್ದಾಳೆ? ಈ ಭೌತಿಕವಾದಂತ ಲೋಕದಲ್ಲಿ ಸುಖ, ಐಶ್ವರ್ಯ, ಯಶಸ್ಸು ಏನ್ ಕೊಟ್ಟಿದ್ದಾಳೆ? ಅದೆಲ್ಲ ಅಶಾಶ್ವತವಾದದ್ದು. ಅಶಾಶ್ವತ ಅಲ್ಲ, ಹಿಂಗ್ ಬರುತ್ತೆ ಹಂಗ್ ಹೊಟ್ಟೋಗುತ್ತೆ. ಆದ್ರೆ ಶಾಶ್ವತವಾದಂಥದ್ದು ಯಾವ್ದಪ್ಪ ಅಂತಂದ್ರೆ ಆತ್ಮಾನಂದ. ಆ ಆತ್ಮಾನಂದನ ನಾವು ಹೊಂದಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಅಮ್ಮನೊಡನೆ ಒಂದಾಗ್ಬೇಕು. ಆ ಮಾತೆ ಜೊತೆಗೆ ನಾವು ಒಂದಾಗ್ಬೇಕು. ಆ ಒಂದಾಗ್ಬೇಕು ಅಂದಾಗ ನಾವೇನ್ ಮಾಡ್ಬೇಕು? ಸಾಧನೆ ಮಾಡ್ಬೇಕಾಗತ್ತೆ. ಅಮ್ಮನೊಡನೆ ನಾವು ಒಂದಾಗ್ಬೇಕು ಅಂತಂದ್ರೆ ಅದಕ್ಕೆ ನಾವು ಸಾಧನೆಯನ್ನ ಮಾಡ್ತಾ ಹೋಗ್ಬೇಕು. ನಾನ್ ನಿನ್ ಜೊತೆ ಒಂದಾಗ್ತೀನಮ್ಮ ಅಂತ ಅನ್ಬಿಟ್ಟು ಸುಮ್ನೆ ನಾವು ಕೂತ್ರೆ ಅಮ್ಮನ ಜೊತೆ ಒಂದಾಗಕ್ ನಮಗೆ ಸಾಧ್ಯ ಇಲ್ಲ. ನಾವು ಸಾಧನೆಯನ್ನ ಮಾಡ್ತಾ ಹೋಗ್ಬೇಕು. ಪ್ರತಿಯೊಂದನ್ನು ನಾವು ಬಿಡ್ತಾ ಹೋಗ್ಬೇಕು. ಈ ಮೋಹ, ಈ ದುಷ್ಟತನ ಏನಿದೆ ಇದನ್ನೆಲ್ಲ ಬಿಟ್ಟು ನಾನು ನಿನ್ನಲ್ಲಿ ಒಂದಾಗ್ತೀನಮ್ಮ, ನಿನ್ನನ್ನು ಸೇರ್ತೀನಮ್ಮ ಅಂತ ಅನ್ಬಿಟ್ಟು ನಾವು ಆ ಸಾಧನೆ ನಾನು ಮಾಡ್ತಾ ಹೋದಾಗ ನಾವು ಅಮ್ಮನಲ್ಲಿ ಒಂದಾಗ್ತೀವಿ. ಈ ಉಪನಿಷತ್ತಿನ ಪ್ರಕಾರ ನಾವು ಈ ಮೋಕ್ಷ ಅಂತಂದ್ರೆ ಏನ್ ಹೇಳ್ತೀವಿ? ನಾವು ತಿಳ್ಕೊಂಡಿರೋ ಪ್ರಕಾರ ಏನಪ್ಪ ಮೋಕ್ಷ ಅಂದ್ರೇನು ಅಂತ ಅಂದ್ರೆ, ನಾವೆಲ್ಲೋ ಬೇರೆ ಲೋಕಕ್ಕೆ ಹೋಗ್ಬಿಡೋದು, ನಾವು ಸತ್ತ ಮೇಲೆ ನಾವು ಮೋಕ್ಷಕ್ಕೆ ಹೋಗ್ತೀವಿ, ಯಾವಾಗ ಇಲ್ಲಿ ಒಳ್ಳೆ ಒಳ್ಳೆ ಕೆಲ್ಸಗಳನ್ನ ಮಾಡೋಗ್ಬೇಕು ಅಂತ ಅನ್ಕೊಂತೀವಿ. ಆದ್ರೆ ಅದು ಮೋಕ್ಷ ಅಲ್ಲ. ಉಪನಿಷತ್ತಿನ ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ, ಮೋಕ್ಷ ಅಂದ್ರೆ ಏನ್ ಹೇಳುತ್ತಪ್ಪ ಅಂತಂದ್ರೆ ತನ್ನ ನಿಜ ಸ್ವರೂಪವನ್ನ ಅರಿಯೋದು. ಯಾರು ತನ್ನ ನಿಜ ಸ್ವರೂಪವನ್ನ ಅರಿತಾರೆ ಅಂದ್ರೆ, ಈ ದೇಹ ನಾನಲ್ಲ, ಈ ಮನಸ್ ನಾನಲ್ಲ, ಈ ಬುದ್ಧಿ ನಾನಲ್ಲ ಅಂತ ಅದರ ಅರಿವನ್ನ ಅರಿತು ಆತ್ಮ, ನಾನು ಆತ್ಮ,
ನಾನು ಆ ಪರಮಾತ್ಮನ ಅಂಶ ಅನ್ನುವ ಹಂತಕ್ಕೆ ಯಾರು ತಲುಪ್ತಾರೋ, ಆ ಪರಮಾತ್ಮ ಬೇರೆ ಅಲ್ಲ, ಈ ಜೀವಾತ್ಮ ಬೇರೆ ಅಲ್ಲ, ಇಬ್ರು ಒಂದೇ. ಆ ಇಬ್ಬರ ಏಕತ್ವದ ಅನುಭವವನ್ನ ಯಾರು ಹೊಂದುತ್ತಾರೋ ಅವರೇ ಆ ಸುಖದ ಅನುಭವ, ಅವರಿಗೆ ಆ ಸುಖದ ಅನುಭವವನ್ನ ಆ ಮಾತೆ ಕೊಡ್ತಾಳೆ. ಅಂತಂದ್ರೆ ಆ ನಿರ್ವಾಣ ಸುಖದಾಯಿನಿ ಯಾರು ಏಕತ್ವವನ್ನ ಅರಿತು ನಾನ್ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಇಬ್ರು ಒಂದೇ ಅನ್ನೋ ಒಂದು ಏಕತ್ವ, ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ನಾನು ಆತ್ಮ ಅನ್ನೋ ಜ್ಞಾನದ ಮೂಲಕ ಯಾರ ಆ ಮಾತೆನ ಅರಿತಾರೋ ಅವ್ರಿಗೆ ನಿರ್ವಾಣ ಸುಖದಾಯಿನಿಯಾಗಿ ಆ ಮಾತೆ ಅವ್ರಿಗೆ ಒಂದು ಫಲವನ್ನ ಕೊಡ್ತಾಳೆ, ನಿರ್ವಾಣವನ್ನ ಕೊಡ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ತಿಳಿ ಬರ್ತಾ ಇದೆ. ಈ ನಾಮ ನಮ್ಗೆ ಏನಪ್ಪ ಗೊತ್ತಾಗ್ತಾ ಇದೆ ಈ ನಾಮದಿಂದ? ಇದರಿಂದ ನಾವೇನು ಮಹತ್ವದ ಒಂದು ಪಾಠವನ್ನ ತಿಳಿತಾ ಇದ್ದೀವಪ್ಪ ಈ ನಾಮದಿಂದ ಅಂತಂದ್ರೆ, ಮೊದಲನೇದೆ ನಮ್ಮ ಜೀವನದ ಗುರಿ. ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಒಂದು ಗುರಿ ಇಟ್ಕೊಂಡಿರ್ತಾನೆ ಅಲ್ವಾ? ಅವನ್ ಗುರಿ ಏನಪ್ಪ ಅಂತಂದ್ರೆ, ನಾನು ಮೋಕ್ಷವನ್ನ ಹೊಂದ್ಬೇಕು, ಸಾಕಪ್ಪ ನನ್ಗೆ ಈ ಮನುಷ್ಯ ಜನ್ಮ ಸಾಕು, ನನಗ್ ಮೋಕ್ಷ ಬೇಕು ಅನ್ನೋದೇ ಅವನ ಗುರಿ ಆಗಿರೋದ್ರಿಂದ ಈ ಮೊದಲನೇ ಈ ನಿರ್ವಾಣ ಸುಖದಾಯಿನಿ ಈ ನಾಮದಿಂದ ನಾವು 3 ಮಹತ್ವದ ಪಾಠವನ್ನ ಕಲಿತೀವಿ. ಅದೇ ಮೋಕ್ಷ ಪಡೆಯೋದು, ಅಂದ್ರೆ ಮೋಕ್ಷಕ್ಕೆ ನಾವ್ ಯಾವ ರೀತಿ ಸಾಗ್ಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಆಮೇಲೆ ಎರಡನೇದೇನಪ್ಪಾ ಅಂತಂದ್ರೆ, ಏನು ನಾವು ಈ ಭೌತಿಕವಾದಂತ ಸುಖ ಮತ್ತು ಆನಂದ ಇವುಗಳಿಗೆ ಮಾರು ಹೋಗ್ಬಿಟ್ಟು ಅದರಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೀವಿ. ಆದ್ರೆ ಅದು ನಿಜವಾದಂತ ಸುಖ ಅಲ್ಲ. ಆ ಸುಖ ಎಲ್ಲಿದೆ, ಆ ನಿಜವಾದಂತ ಸುಖ ಎಲ್ಲಿದೆ ಅಂತ ನೋಡಿದಾಗ ಅದು ನಮ್ಮ ಒಳಗಡೆನೆ ಇದೆ, ಅದು ನಮ್ಮಲ್ಲೇ ಇದೆ. ಆದ್ರೆ ಅದರ ಅರಿವು ನಮ್ಗಿಲ್ಲ. ಅದನ್ನ ಅರಿತು ನಮ್ಮೊಳಗೆ ಇರ್ತಕ್ಕಂಥ ಆ ಆನಂದವನ್ನ, ಆ ಸುಖವನ್ನ ನಾವು ಅರಿಯೋದೇ ಎರಡನೆಯ ಒಂದು ಗುರಿ. ಎರಡನೆಯ ಒಂದು ಗುರಿ ಈ ನಾಮದಿಂದ ನಮಗ್ ಗೊತ್ತಾಗತ್ತೆ. ಅಂಥದನ್ನ ನಾವು ಹೊಂದಬೇಕು ಅಂತ ಅಂದಾಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಅದನ್ನ ಪಡಿಬೇಕು. ಏನು ಒಂದು ಶಾಶ್ವತವಾದಂತ ಒಂದು ಆನಂದ ಇದೆ ಅದನ್ನ ನಾವು ಹೊಂದಬೇಕು, ಮತ್ತೆ ಮೋಕ್ಷವನ್ನ ಹೊಂದಬೇಕು ಅಂದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ದೇವಿಯ ಕೃಪೆಗೆ ನಾವು ಪಾತ್ರರಾಗ್ಬೇಕಾಗತ್ತೆ. ಮೊದಲಿಗೆ ಆ ದೇವಿಯ ಕೃಪೆಗೆ ನಾವು ಪಾತ್ರರಾಗ್ಬೇಕಾಗತ್ತೆ. ಆ ದೇವಿಯ ಕೃಪೆ ಇಲ್ದಿರ ನಾವು ಏನು ಮಾಡಕ್ಕಾಗಲ್ಲ. ಆದ್ರಿಂದ ನಾವು ಸದಾ ಕಾಲ ಆ ದೇವಿನ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಅಮ್ಮ ನಿನ್ನ ಕೃಪೆ ನನಗ್ ಕೊಡು, ನನಗ್ ಮೋಕ್ಷ ನೀಡು ಅಂತ ನಾವು ಸಾಧನೆ ಮಾಡಿ ಹೊರಟಾಗ ನಾವು ಆ ಮೋಕ್ಷವನ್ನ ತಲುಪಬಹುದು. ಈ ಜನ್ಮದಲ್ಲೇ ಇಲ್ಲೇ ಮೋಕ್ಷವನ್ನ ನಾವು ಹೊಂದಬಹುದು ಅಂತನ್ಬಿಟ್ಟು, ಮೋಕ್ಷ ಪಡಿಬೇಕು ಅಂತ ನಾವು ಬೇರೆ ಯಾವ ಲೋಕಕ್ಕೂ ಹೋಗ್ಬೇಕಾದ್ದಿಲ್ಲ. ಆ ಮೋಕ್ಷ ಅನ್ನೋದು ಇಲ್ಲೇ ಇದೆ. ಅದನ್ನ ನಾವು ಅಮ್ಮನ ಕೃಪೆಗೆ ಪಾತ್ರರಾದಾಗ ಮಾತ್ರ ಆ ಮೋಕ್ಷ ಅನ್ನೋದು ನಮಗೆ ದೊರೆಯುತ್ತೆ ಅನ್ನೋದು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ಈಗ ಮುಂದಿನ ನಾಮಕ್ಕೆ ಹೋಗೋಣ. ನಿತ್ಯ ಷೋಡಶಿಕಾರೂಪ ಶ್ರೀಕಂಠಾರ್ಧ ಶರೀರಿ ಅನ್ಬಿಟ್ಟು ನಿತ್ಯ ಷೋಡಶಿಕಾ ಅಂತಾರೆ. ಅಂದ್ರೆ ಏನಪ್ಪ ಅಂದ್ರೆ, 16 ನಿತ್ಯ ದೇವತೆಗಳ ಸ್ವರೂಪವಾಗಿರುವಂತ ಶಾಶ್ವತವಾದ ಒಂದು ಪರಾಶಕ್ತಿಗೆ ನಿತ್ಯ ಷೋಡಶಿಕಾ ರೂಪ ಅಂತ ಕರೀತಾರೆ. ಅಂದ್ರೆ ನಾವೇನು 15 ತಿಥಿ ನಿತ್ಯ ದೇವತೆಗಳು ಅಂತ ಆಗ್ಲೇ ನಾವು ನೋಡಿದ್ವಲ್ಲ, ಅದರಲ್ಲಿ 16ನೇ ದೇವತೆನೇ ಲಲಿತಾ ಮಾತೆ, ನಿತ್ಯ ದೇವಿ ಲಲಿತಾ ಮಾತೆನೇ 16ನೇಳು. 15 ಜನ ನಿತ್ಯ ದೇವತೆಗಳಿಗೆ 16ನೇ ದೇವತೆನೇ ಷೋಡಶಿಕೆ. ಶ್ರೀವಿದ್ಯೆಯಲ್ಲಿ ಈ 16 ಕಾಲೆಗಳನ್ನ ಯಾವ್ದು, ಚಂದ್ರನ 16 ಕಾಲೆಗಳಿಗೆ ಈ ನಿತ್ಯ ದೇವತೆಗಳನ್ನ ಪರಿಗಣಿಸಿದ್ದಾರೆ. ಶ್ರೀವಿದ್ಯೆ ಒಳಗೆ ಈ ಏನು 16 ಜನ ದೇವತೆಗಳಿದಾರೋ ಇವ್ರನ್ನ ಚಂದ್ರನ ಕಲೆಗಳು ಅಂತ ಅಂದ್ಬಿಟ್ಟು ಪರಿಗಣಿಸಿದ್ದಾರೆ.
ಅದರಲ್ಲಿ ಈ 15 ಜನ ದೇವತೆಗಳ ಸಮಷ್ಟಿ ಸ್ವರೂಪವೇ ಶ್ರೀ ಲಲಿತಾ ತ್ರಿಪುರ ಸುಂದರಿ. ಆದ್ರಿಂದ ಅವಳನ್ನ ಷೋಡಶಿಕಾ ರೂಪ ಅಂತ ಹೇಳ್ತಾರೆ. ಹಿಂದೂ ತತ್ವದಲ್ಲಿ, ಹಿಂದೂ ಧರ್ಮದಲ್ಲಿ ಈ 16 ಅನ್ನೋ ಸಂಖ್ಯೆಗೆ ವಿಶೇಷವಾದ ಒಂದು ಮಹತ್ವನ ಕೊಟ್ಟಿದ್ದಾರೆ. ಈಗ ನೋಡಿ, ನಾವೀಗ ಯಾವುದೋ ಒಂದು ಗೌರಿ ಹಬ್ಬ ಮಾಡ್ತೀವಿ. ಆ ಗೌರಿ ಹಬ್ಬ ಮಾಡಿದಾಗ ನಾವೇನ್ ಮಾಡ್ತೀವಿ, ದಾರನ ನಾವು ಕೈ ಕಟ್ಕೋಬೇಕು ಅಂದಾಗ 16 ಗಂಟುಗಳನ್ನ ಆ ದಾರಕ್ಕೆ ಹಾಕಿರ್ತೀವಿ. ಆ ದಾರಕ್ಕೆ 16 ಗಂಟುಗಳನ್ನ ಹಾಕಿ ಅದಕ್ಕೆ ಅರಿಶಿನ ಹಚ್ಚಿ ಅದನ್ನ ದೇವ್ರ ಪಕ್ಕದಲ್ಲಿಟ್ಟು ಅದನ್ನ ಪೂಜೆ ಮಾಡ್ತೀವಿ. ಹಾಗೆ 16 ಎಳೆ ಗೆಜ್ಜೆ ವಸ್ತ್ರವನ್ನ ಮಾಡಿ ಆ ದೇವಿಗೆ ಹಾಕ್ತೀವಿ. ಆದ್ರಿಂದ 16 ಅನ್ನೋ ಸಂಖ್ಯೆ ಏನಿದೆ ಅದಕ್ಕೊಂದು ವಿಶೇಷವಾದ ಒಂದು ಮಹತ್ವವನ್ನ ಈ ಹಿಂದೂ ಧರ್ಮ ಕೊಟ್ಟಿದೆ. ಅಲ್ಲದೆ ಈ 16 ಷೋಡಶಿ ಅಂತ ಅಂದಾಗ ಅದ್ ಯಾಕೆ ಷೋಡಶಿ ಅಂತಾರೆ ಅಂತಂದ್ರೆ ಅದು ಪರಿಪೂರ್ಣವಾಗಿರುತ್ತಂತೆ, ಪೂರ್ಣತೆಯನ್ನ ಹೊಂದಿರುತ್ತೆ, ಮತ್ತೆ ಪರಿಪೂರ್ಣವಾದ ಜ್ಞಾನದಿಂದ ಕೂಡಿರ್ತಾಳೆ ಮತ್ತು ಪರಿಪೂರ್ಣ ಚೈತನ್ಯದಿಂದ ಕೂಡಿರೋ ಅಂತದ್ದಾಗಿರೋದ್ರಿಂದ ಅದನ್ನ ಷೋಡಶಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಟ್ಟಾರೆಯಾಗಿ ಈ ನಾಮನ ನಾವು ಹೇಳ್ಬೇಕು ಅಂತ ಅಂದಾಗ ನಮ್ಮೊಳಗೆ ಇರ್ತಕ್ಕಂಥ ಈ ಆತ್ಮ ಏನಿದೆ ಅದು ಶಾಶ್ವತವಾದಂಥದ್ದು ಅನ್ನೋದು ಈ ಪರಿಪೂರ್ಣತೆಯನ್ನ ನಮಗೆ ತಿಳಿಸ್ತಾ ಹೋಗುತ್ತೆ. ಏನ್ ಈ ದೇಹ ಇದೆ, ಮನಸ್ಸಿದೆ, ಭಾವನೆಗಳಿದೆ ನಮ್ದೆಲ್ಲ, ಅದೆಲ್ಲ ಏನಾಗ್ತಿರುತ್ತೆ, ಈ ದೇಹ ಮನಸ್ಸು ಭಾವನೆ ಬುದ್ಧಿ ಇದೆಲ್ಲ ಏನಾಗ್ತಾ ಇರುತ್ತೆ, ಬದಲಾಗ್ತಾ ಹೋಗುತ್ತೆ. ಆದ್ರೆ ಆ ಆತ್ಮ ಚೈತನ್ಯ ಅನ್ನೋದಿದೆಯಲ್ಲ, ನಮ್ಮೊಳಗಿರತಕ್ಕಂತ ಆ ಆತ್ಮ ಚೈತನ್ಯ ಅನ್ನೋದು ಅದು ಬದಲಾಗದೆ ಇರ್ತಕ್ಕಂಥದ್ದು. ಆದ್ರಿಂದ ಆ ಆತ್ಮ ಚೈತನ್ಯಳಾದ ಮಾತೇನೆ ಆ ಷೋಡಶಿ. ಅವಳೇ ನಿತ್ಯ ಷೋಡಶಿಯಾಗಿ ನಮ್ಮ ಈ ಶರೀರದಲ್ಲಿ ಸಂಚರಿಸ್ತಾ ಇದ್ದಾಳೆ ಅನ್ನೋದಕ್ಕೋಸ್ಕರ ಷೋಡಶಿಕಾ ರೂಪ ಅಂತ ಅಂದ್ಬಿಟ್ಟು, ನಿತ್ಯ ಷೋಡಶಿಕಾ ರೂಪ, ನಿತ್ಯ ದೇವತೆ ಅವಳು, ಪ್ರತಿದಿನವೂ ಇರುವಂತ ದೇವತೆ ಅವಳು ಆಗಿರೋದ್ರಿಂದ ಅವಳು 16ನೇ ದೇವತೆಯಾಗಿ ಆ ಮಾತೆ ನಮ್ಮ ಶರೀರದಲ್ಲಿ ಸದಾಕಾಲ ಸಂಚಾರ ಮಾಡ್ತಾ ಇದ್ದಾಳೆ. ಯಾವ ರೀತಿ ಚೈತನ್ಯ ಸ್ವರೂಪಳಾಗಿ ನಮ್ಮ ಶರೀರದಲ್ಲಿ ಇದ್ಕೊಂಡು ಸಂಚಾರವನ್ನ ನಡೆಸ್ತಾ ಇದ್ದಾಳೆ, ಅವಳೇ ಈ ಷೋಡಶಿಕಾ ರೂಪ ಅಂತ ಹೇಳ್ತಾ ಇದ್ದಾರೆ. ಶ್ರೀಕಂಠಾರ್ಧ ಶರೀರಿಣಿ ಅಂದ್ರೆ ಶ್ರೀಕಂಠನ ಅರ್ಧ ಶರೀರವನ್ನ ಹೊಂದಿರೋವಳು ಅಂತ ಅರ್ಥ ಆಗತ್ತೆ. ಇದು ಏನಪ್ಪಾ ಅಂದಾಗ ಇದು ಅರ್ಧನಾರೀಶ್ವರ ತತ್ವವನ್ನ ನಮಗ್ ತಿಳಿಸ್ತಾ ಇದೆ. ಶ್ರೀಕಂಠಾರ್ಧ ಶರೀರಿಣಿ ಅಂದಾಗ ಅರ್ಧನಾರೀಶ್ವರ ತತ್ವ ಅನ್ನೋದು ನಮ್ಗೆ ಕಂಡು ಬರುತ್ತೆ. ಏನು ಈ ಅರ್ಧನಾರೀಶ್ವರ ತತ್ವ ಅಂತ ಅಂದಾಗ ಆ ತತ್ವದಲ್ಲಿ ಶಿವ ಮತ್ತು ಶಕ್ತಿ ಏನಿದ್ದಾರೆ ಅವರಿಬ್ಬರನ್ನು ನಾವು ಒಂದೇ ಶರೀರದಲ್ಲಿ ಕಾಣ್ತಾ ಹೋಗ್ತೀವಿ. ಒಂದೇ ಶರೀರದಲ್ಲಿ ಶಿವ ಮತ್ತು ಶಕ್ತಿಯರು ಇಬ್ಬರನ್ನು ಕಾಣ್ತೀವಿ. ಬಲಭಾಗದಲ್ಲಿ ಶಿವ ಇದ್ರೆ ಎಡಭಾಗದಲ್ಲಿ ಶಕ್ತಿ ಇರ್ತಾಳೆ. ಇದನ್ನ ನಾವು ಯಾವ್ದು ಏನ್ ಹೇಳ್ತೀವಪ್ಪ ಇದಕ್ಕೆ, ಈ ಬಲಭಾಗದಲ್ಲಿರೋ ಶಿವನ ನಾವು ಪುರುಷ ಅಂತ ಕರಿತೀವಿ, ಎಡಭಾಗದಲ್ಲಿರ್ತಕ್ಕಂಥ ಶಕ್ತಿನ ನಾವು ಪ್ರಕೃತಿ ಅಂತ ಸೂಚಿಸ್ತೀವಿ. ಹಾಗೆ ಸೂಚಿಸಿದಾಗ ನಮ್ಗೇನ್ ಅನ್ಸುತ್ತಪ್ಪ ಅಂದ್ರೆ ಇವರಿಬ್ಬರಲ್ಲೂ ಒಂದು ಏಕತೆಯನ್ನ ಕಾಣ್ತಾ ಹೋಗ್ತೀವಿ. ಅಂದ್ರೆ ಇಬ್ಬರ ಶರೀರವು ಒಂದೇ ಆಗಿರೋದ್ರಿಂದ ಇವರಲ್ಲಿ ನಾವು ಏಕತೆಯನ್ನ ನಾವು ಕಾಣ್ತಾ ಹೋಗ್ತೀವಿ. ಅದಕ್ಕೆ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಇವರಿಬ್ಬರ ಅವಿನಾಭಾವ ಸಂಬಂಧವನ್ನ ಕುರಿತು ಏನ್ ಹೇಳಿದಾರಪ್ಪ ಅಂತಂದ್ರೆ ಶಂಕರಾಚಾರ್ಯರು ಶಿವಶಕ್ತಾಯುಕ್ತೋ ಯದಿ ಭವತಿ ಶಕ್ತಃ ಅಂತ ಅಂದ್ಬಿಟ್ಟು ಸೌಂದರ್ಯ ಲಹರಿ ಒಳಗೆ ಹೇಳ್ತಾ ಹೋಗ್ತಾರೆ ಶಂಕರಾಚಾರ್ಯರು. ಯಾಕೆ, ಇಬ್ಬರು ಒಂದೇ ಶರೀರ ಆಗಿರೋದ್ರಿಂದ, ಇಬ್ಬರ ದೇಹಗಳು ಒಂದೇ ಆಗಿರೋದ್ರಿಂದ ಇವರಿಬ್ರು ಬೇರೆ ಬೇರೆ ಅಲ್ಲ, ಒಬ್ರೇ ಇವರು ಅಂತ ಹೇಳ್ತಾ ಹೋಗ್ತಾರೆ. ಇವರಿಬ್ರು ಬೇರೆ ಬೇರೆ ಅಲ್ಲ, ಪರತತ್ವದ ಎರಡು ಮುಖಗಳು ಇವರು. ಎರಡು ಮುಖಗಳು
ಒಂದೇ ನಾಮ, ಒಂದು ನಾಮನ ನಾವು ಆ ದೇವಿಯ ಪೂರ್ಣತೆನ ನಾವು ಭಜಿಸಿದಾಗ ನಮ್ಗೇನನ್ಸುತ್ತೆ, ಅದ್ವೈತ ತತ್ವವನ್ನ ಬೋಧನೆ ಮಾಡ್ತಾರೆ. ಅಂದ್ರೆ ಇವರಿಬ್ರು ಎರಡೇ ಆದ್ರೂ ಒಬ್ರೇ ಅನ್ನೋ ಒಂದು ಅದ್ವೈತ ತತ್ವವನ್ನ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ನಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಇಬ್ರು ಸೇರಿ, ಶಕ್ತಿ ಇಲ್ಲದೆ ಶಿವ ಕಾರ್ಯನಿರ್ವಹಿಸಕ್ಕಾಗದೇ ಇಲ್ಲ. ಆ ಶಿವನಿಗೆ ಶಕ್ತಿಯ ಸಹಾಯ ಇದ್ರೆ ಅವನು ಕಾರ್ಯ ನಿರ್ವಹಿಸಕ್ ಸಾಧ್ಯ, ಕಾರ್ಯ ಮಾಡಕ್ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಶಿವ ಏನು ಮಾಡಕ್ಕಾಗಲ್ಲ. ಅವನು ಒಬ್ಬ ಚೈತನ್ಯ ಶಕ್ತಿ ಅಷ್ಟೆ. ಅವನು ಒಂದು ಚೈತನ್ಯ. ಆ ಚೈತನ್ಯ ಕ್ರಿಯಾಶೀಲ ಆಗ್ಬೇಕು ಅಂತ ಅಂದಾಗ, ಕ್ರಿಯಾಶಕ್ತಿ ಆಗ್ಬೇಕು ಅಂದಾಗ ಆ ಮಾತೆ ಅವನ ಜೊತೆ ಬೆರಿಬೇಕಾಗತ್ತೆ, ಆ ಶಿವನ ಜೊತೆ ಆ ಮಾತೆ ಬೆರಿಬೇಕಾಗತ್ತೆ. ಆದ್ರಿಂದ ಇವರಿಬ್ರು ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ ಅನ್ನೋದು ಈ ನಾಮದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಈ ನಾಮ ಆ ರೀತಿಯ ಅದ್ವೈತ ತತ್ವವನ್ನ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಈಗ ಮುಂದಿನ ನಾಮವನ್ನ ನಾವು ನೋಡೋಣ. ಮುಂದಿನ ನಾಮ 86ನೇ ನಾಮ, ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ ಪರಮೇಶ್ವರಿ ಅಂತ ಅಂದ್ಬಿಟ್ಟು ಇದೆ. ಪ್ರಭಾವತಿ ಅಂತಂದ್ರೆ ಏನಪ್ಪ ಅಂತಂದ್ರೆ, ಪ್ರತಿಯೊಂದು ದೇವತೆಗಳಿಗೂ ಪ್ರಭೆಯನ್ನ ಕೊಡೋಳು, ಪ್ರಕಾಶವನ್ನ ನೀಡೋ ಅಂತೋಳು ಆ ದೇವತೆ ಆಗಿರೋದ್ರಿಂದ ಅವಳಿಗೆ ಪ್ರಭಾವತಿ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಈ ಪ್ರಭಾವತಿ ಅನ್ನೋಳು ಎಲ್ಲಿದ್ದಾಳೆ? ಶ್ರೀಚಕ್ರದ ಬಿಂದುವಿನಲ್ಲಿ ಪ್ರಭಾರೂಪಳಾಗಿದ್ದಾಳಂತೆ ಆ ದೇವಿ. ಆ ಪ್ರಭಾರೂಪಳಾಗಿದ್ದಾಳೆ, ಶ್ರೀಚಕ್ರದ ಬಿಂದುವಿನಲ್ಲಿದ್ದಾಳೆ. ಆ ಶ್ರೀ ಚಕ್ರದ ನವ ಆವರಣಗಳಿರ್ತಕ್ಕಂಥ ದೇವತೆಗಳಿಗೆ, ನವ ಆವರಣೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ದೇವತೆಗಳಿಗೂ ಇವಳು ಏನ್ ಮಾಡ್ತಾ ಇದ್ದಾಳೆ? ಪ್ರಕಾಶವನ್ನು ಕೊಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು, ಬೆಳಕನ್ನ ಕೊಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ಪ್ರಭಾವತಿಗೆ ತಿಳಿಸ್ತಾ ಇದ್ದಾರೆ. ಈ ಪ್ರಭಾವತಿಗೆ ಇನ್ನೊಂದು ಅರ್ಥ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಪ್ರಭಾವತಿ ಅಂದಾಗ ಆಕರ್ಷಣಾ ಶಕ್ತಿಯನ್ನ ಉಳ್ಳಂತ ಸ್ವರೂಪಳು, ಆಕರ್ಷಣಾ ಶಕ್ತಿಯ ಸ್ವರೂಪಳು ಅಂತ ಅಂದ್ಬಿಟ್ಟು ಈ ಮಾತೆಗೆ ಹೇಳ್ತಾರೆ. ಈ ಪ್ರಭಾವತಿಗೆ ಆಕರ್ಷಣಾ ಶಕ್ತಿ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ಕೂಡ ಈ ಪ್ರಭಾವತಿಗೆ ಕರೀತಾರೆ. ನಮ್ಮ ಶರೀರದಲ್ಲಿ ನಾವು ನೋಡ್ತಿದೀವಲ್ಲ, ಪ್ರತಿಯೊಂದು ಅಂಗಗಳಲ್ಲೂ ಒಬ್ಬೊಬ್ಬ ದೇವತೆ ಅನ್ನೋಳು ಇದ್ದಾಳೆ. ಆದ್ರೆ ನಮಗ್ ಗೊತ್ತಿಲ್ಲ, ನಮ್ಮ ಶರೀರ ನಡೀತಾ ಇದೆ, ನಾವು ನಡೀತಾ ಇದ್ದೀವಿ, ನಾವು ಮಾತಾಡ್ತಿದ್ದೀವಿ, ನಾವು ಕೇಳ್ತಾ ಇದ್ದೀವಿ ಅಂದಾಗ ಇದೆಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಅಜ್ಞಾನದಿಂದ ನಾವು ತಿಳ್ಕೊಂಡಿರ್ತೀವಿ. ಆದ್ರೆ ಪ್ರತಿಯೊಂದನ್ನು, ನಮ್ಮ ಶರೀರದ ಪ್ರತಿಯೊಂದು ಕಾರ್ಯವನ್ನು ಕೂಡ ಒಬ್ಬೊಬ್ಬ ದೇವತೆ ನಿರ್ವಹಿಸ್ತಾ ಇರ್ತಾಳೆ ಅನ್ನೋ ಅನುಭವ ನಮ್ಗೆ ಇರ್ಲಿಲ್ಲ, ನಮ್ಗೆ ಇಲ್ಲ. ನಮ್ಗೆ ಯಾವಾಗ ಅರಿವಾಗತ್ತೆ ಅದು ಅಂದಾಗ, ನಾವು ಆಧ್ಯಾತ್ಮಿಕ ಕಡೆಗೆ ಹೋದಾಗ, ಆ ಆಧ್ಯಾತ್ಮಿಕತೆಯನ್ನು ಅರಿತಾಗ, ಆಗ ನಮ್ಮ ಶರೀರದ ಪ್ರತಿಯೊಂದು ಅಂಗವನ್ನು ಕೂಡ ಒಬ್ಬೊಬ್ಬ ದೇವತೆ ನಡೆಸ್ತಾ ಇದ್ದಾಳೆ ಅನ್ನೋ ಅರಿವು ನಮ್ಗೆ ಬರ್ತಾ ಹೋಗುತ್ತೆ. ನಾವು ಈ ಪ್ರಪಂಚದಲ್ಲಿ, ಈ ಹೊರಗಿನ ಜಗತ್ತಿನಲ್ಲಿ, ಈ ಭೌತಿಕ ಜಗತ್ತಿನಲ್ಲಿ ನಾವು ಏನ್ ಮಾಡ್ತೀವಿ? ಯಾವುದೇ ಒಂದು ವಸ್ತು ನೋಡಿದಾಗ್ಲೂ ಕೂಡ ಅದರ ಆಕರ್ಷಣೆಗೆ ನಾವು ಒಳಗಾಗ್ತೀವಿ. ಆ ಆಕರ್ಷಣೆಗೆ ನಾವು ಒಳಗಾಗ್ತೀವಿ ಅಂತ ಅಂದಾಗ, ಅದು ಆಕರ್ಷಣೆಗೆ ಒಳಗಾಗ್ತಾ ಇರೋದು ನಾವಲ್ಲ, ಆ ಮನೋಭಾವಕ್ಕೆ, ಆ ಆಕರ್ಷಣಾ ಶಕ್ತಿಗೆ ಕಾರಣ ಯಾರಪ್ಪ ಅಂದ್ರೆ ಆ ದೇವತೆಗಳು. ಆ ದೇವತೆಗಳು ಆ ಆಕರ್ಷಣೆ ಒಳಗಡೆಯಿಂದ ಆ ಆಕರ್ಷಣೆಯ ಒಂದು ಭಾವವನ್ನ ಹೊರಕ್ ಬಿಟ್ಟು, ನಮ್ಮನ್ನ ಈ ಭೌತಿಕ ಜಗತ್ತಿನಲ್ಲಿ ನಾವೇನೇನ್ ನೋಡ್ತೀವೋ ಆ ವಸ್ತುಗಳನ್ನೆಲ್ಲ ಆಕರ್ಷಣೆ ಮಾಡೋ ಹಾಗೆ ನಮಗೆ ಮಾಡ್ತಾರೆ. ಆದ್ರಿಂದ ಅವರನ್ನ ಏನಂತ ಕರೀತಾರಪ್ಪ ಅಂತಂದ್ರೆ, ಆಕರ್ಷಣಾ ದೇವತೆಗಳು ಅಂತ ಅಂದ್ಬಿಟ್ಟು ಕರೀತಾರೆ. ಆ ಆಕರ್ಷಣಾ ದೇವತೆಗಳು ಶರೀರದ ಒಳಗಿನಿಂದ ಈ ವಸ್ತುಗಳ ಆಕರ್ಷಣೆಯನ್ನ ಪ್ರಭಾವ ಮಾಡಿ ಈ ಶರೀರವನ್ನ ಕದಲಿಸ್ತಾ ಹೋಗ್ತಾರೆ. ಅದಕ್ಕೆ ಅವ್ರನ್ನ ಅಣಿಮಾದಿ ದೇವತೆಗಳು ಅಂತ ಕರೀತಾರೆ.
ಈ ಅಣಿಮಾದಿ ದೇವತೆಗಳಿಂದ ಹಿಡಿದು ನವ ಆವರಣದಲ್ಲಿ ಇರ್ತಕ್ಕಂಥ ಎಲ್ಲ ದೇವತೆಗಳು ಕೂಡ ನಮ್ಮ ಶರೀರದ ಅಣುವಿನಲ್ಲೂ ತುಂಬಿದ್ದಾರೆ. ನಮ್ಮ ಶರೀರದ ಪ್ರತಿಯೊಂದು ಕಣಕಣದಲ್ಲೂ ಅಣುವಿನಲ್ಲೂ ಕೂಡ ಆ ದೇವತೆಗಳು, ಅಣಿಮಾದಿ ದೇವತೆಗಳು, ಮತ್ತೆ ಈ ಆವರಣ ದೇವತೆಗಳು, ನವ ಆವರಣ ದೇವತೆಗಳು, ಇವ್ರನ್ನೆಲ್ಲ ಕೂಡ ನಾವು ಎಲ್ಲಿ ಕಾಣ್ತೀವಿ? ನಮ್ಮ ಶರೀರದಲ್ಲೇ ಇದ್ದಾರೆ ಅವರು. ಆ ಶರೀರದಲ್ಲೇ ಕಾಣ್ತೀವಿ. ಆದ್ರೆ ಅದರ ಅರಿವು ನಮ್ಗಿಲ್ಲ. ಈ ಶರೀರಕ್ಕೆ ಮೂಲ ಯಾವ್ದಪ್ಪ? ಈ ಶರೀರ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಶರೀರ ಆಗೋದಿಕ್ಕೆ ಇದಕ್ ಮೂಲ ಯಾವುದು ಅಂತಂದಾಗ ಆ ಪ್ರಾಣ ಶಕ್ತಿಯಾದ ಚೈತನ್ಯನೇ, ಆ ಅಮ್ಮನೇ. ಆ ಚೈತನ್ಯ ಯಾವುದು? ಆ ಅಮ್ಮ. ಆ ಪ್ರಾಣ ಶಕ್ತಿಯಾದ ಆ ಚೈತನ್ಯವೇ ಈ ಶರೀರಕ್ಕೆ ಮೂಲ. ಈ ಶರೀರ ಹುಟ್ಟಬೇಕಾದ್ರೆ ಮೂಲ ಯಾವ್ದಪ್ಪ ಅಂದ್ರೆ ಆ ಪ್ರಾಣ ಶಕ್ತಿಯಾದ ಚೈತನ್ಯ. ಅದನ್ನೇನಂತ ಕರಿತೀವಿ? ಈಗ ಆ ಚೈತನ್ಯ ನಮಗ್ ಬಂತು ಅಂದಾಗ, ನೀನ್ ಯಾರು ಅಂದಾಗ ನಾನು ಅಂತ ಹೇಳ್ತೀವಿ. ಆ ಚೈತನ್ಯಕ್ಕೆ ನಾವು ಈ ಲೋಕದಲ್ಲಿ ನಾನು ಅಂತ ಕರಿತೀವಿ. ನಾನು ಅನ್ನುವ ಸರ್ವ ಚೈತನ್ಯ ರೂಪ ಆಗಿರೋಳೆ, ಅತ್ಯಂತ ಪ್ರಭೆಯಿಂದ ಕೂಡಿರೋ ಆ ಈಶ್ವರನಿಗೆ ಈಶ್ವರಿ ಆಗಿರೋದ್ರಿಂದ ಅವಳನ್ನ ಪರಮೇಶ್ವರಿ ಅಂತ ಕರೀತಾರೆ. ಆ ಈಶ್ವರಿಯಾದ ಚೈತನ್ಯ ರೂಪದಿಂದ ಕೂಡಿರ್ತಕ್ಕಂಥ ಆ ಈಶ್ವರನಿಗೂ ಕೂಡ ಈಶ್ವರಿಯಾಗಿದ್ದಾಳೆ. ಆ ಈಶ್ವರಿ ಇಲ್ಲದೆ ಇದ್ರೆ ಆ ಚೈತನ್ಯ ಕೂಡ ಕದ್ಲಲ್ಲ. ಆ ಪರಮಾತ್ಮನ ಚೈತನ್ಯ ಕೂಡ ಅಲ್ಲೇ ಇರುತ್ತೆ. ಅವನಿಗೂ ಒಂದು ಚೈತನ್ಯ ಶಕ್ತಿಯನ್ನ ಕೊಡೋ ಅಂತೋಳು ಈ ಭಗವತಿ ಆಗಿರೋದ್ರಿಂದ ಇವಳೇ ಪರಮೇಶ್ವರಿ ಆಗಿದ್ದಾಳೆ. ಪ್ರಸಿದ್ಧ ಪರಮೇಶ್ವರಿ, ಪ್ರಸಿದ್ಧಳಾದಂತ ಪರಮೇಶ್ವರಿ ಆಗಿದ್ದಾಳೆ. ಪ್ರಸಿದ್ಧಳು ಅಂತಂದ್ರೆ ಯಾಕೆ ಅಂತಂದಾಗ ಈ ಪ್ರತಿಯೊಬ್ಬರಲ್ಲೂ ನಾನು ಅನ್ನೋ ಶಬ್ದ ಏನಿದೆ ಅದು ಯಾವುದು? ಈ ನಾನು ಅನ್ನೋ ಶಬ್ದ ಯಾವ್ದಪ್ಪ ಅಂದ್ರೆ ಆತೆಯಿಂದ ಕೂಡಿರ್ತಕ್ಕಂಥ ಆ ಜ್ಞಾನ ಸ್ವರೂಪಳಾದಂತ ಆ ಶ್ರೀದೇವಿ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಅಂದ್ರೆ ಈ ಜ್ಞಾನವನ್ನ ನಾವು ಪಡ್ಕೊಂಡಾಗ ನಮ್ಗನ್ಸುತ್ತಲ್ವಾ, ಆ ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಆ ಆತ್ಮ ಚೈತನ್ಯಳಾಗಿರ್ತಕ್ಕಂಥ ಆ ಮಾತೆ ನಾನು ಅಂತ ನಾನೇನ್ ಹೇಳ್ತಾ ಇದ್ದೀನೋ ಅದು ಅವಳೇ, ಆ ಪರಬ್ರಹ್ಮ ಸ್ವರೂಪಿಣಿಯೇ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದ್ರಿಂದ ಆ ಮಾತೆ ಪ್ರಸಿದ್ಧಳಾಗಿದ್ದಾಳೆ. ಎಲ್ಲರಿಂದಲೂ ಪ್ರಸಿದ್ಧಳಾಗಿದ್ದಾಳೆ, ಎಲ್ರಿಗೂ ಪರಿಚಯ ಆಗಿದ್ದಾಳೆ ಆ ಮಾತೆ. ನಾನು ಅನ್ನೋದು ನಾನಲ್ಲ, ಆ ಪರಬ್ರಹ್ಮ ಸ್ವರೂಪಿಣಿ ಅನ್ನೋದು ನಮಗೆ ಜ್ಞಾನ ಬಂದಾಗ ಅದರ ಅರಿವು ನಮ್ಗೆ ಆಗತ್ತೆ. ಆಗ ನಮ್ಗ ಆ ಮಾತೆ ಅನ್ನೋ ವಸ್ತು ಏನಿದೆ, ಮಾತೆ ಅನ್ನೋ ವಸ್ತು ಆ ಜ್ಞಾನಿಗಳಿಗೆ ಎಲ್ರಿಗೂ ತಿಳಿದ ವಸ್ತು ಆದ್ರಿಂದ ಆ ಜಗತ್ತಿಗೆ, ಈ ಪ್ರಪಂಚಕ್ಕೆ ಅವಳು ಪ್ರಸಿದ್ಧಳಾಗಿದೆ ಇದ್ದಾಳೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿ ಬರ್ತಾ ಇದೆ. ಅಂದ್ರೆ ಆ ಮಾತೆನ ನಾವು ಯಾವ ಮೂಲಕ ನಾವು ಆ ಮಾತೆನ ನಾವು ಕಾಣ್ತೀವಿ, ಆ ಮಾತೆನ ಹೊಂದ್ತೀವಿ. ಆ ಮಾತೆನ ನಾವು ಕಾಣೋದು ಹೇಗೆ ಅಂತಂದಾಗ ನಾವು ಆ ಮಾತೆನ ಮಂತ್ರದ ಮೂಲಕ ನಾವು ಆ ಮಾತೆನ ಹೊಂದಬೇಕಾಗತ್ತೆ. ಮಂತ್ರೋಪಾಸನೆಯನ್ನು ಮಾಡ್ತಾ 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 ಅಮ್ಮ ಬಾ ಅಂದಾಗ ಅವಳು ನಮ್ಮ ಎದುರಿಗೆ ಬರಲ್ಲ, ಅವಳನ್ನ ನಾವು ನೋಡಕ್ಕಾಗಲ್ಲ, ಮಾತೆನ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ಮನಸ್ಸಿನಲ್ಲಿ ಅನುಭವಿಸ್ಬೋದು. ಆ ಮಾತೆಯ ಅನುಭವವನ್ನ ನಾವು ಹೊಂದಬಹುದು ಮಾನಸಿಕವಾಗಿ. ಅದು ಹೇಗಪ್ಪ ಅಂತಂದ್ರೆ ಮಂತ್ರೋಪಾಸನೆಯ ಮೂಲಕ ಆ ಮಾತೆಯ ಅನುಭವವನ್ನ ನಾವು ಹೊಂದಬಹುದು ಅಂತ ಅನ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಆದ್ರಿಂದ ಈ ಮಂತ್ರ ಅಂತ ಏನ್ ನಾವ್ ಹೇಳ್ತೀವಿ ಇದು ಜಡ ಅಲ್ಲ, ಇದು ಕೂಡ ಚೈತನ್ಯದಿಂದ ಕೂಡಿರ್ತಕ್ಕಂಥದ್ದು ಈ ಮಂತ್ರ ಅನ್ನೋದು. ಆದ್ರಿಂದ ಆ ಮಂತ್ರ ಉಪಾಸನೆಯನ್ನ ಮಾಡುವುದರ ಮೂಲಕ ಆ ಮಾತನ್ನ ನಾವು ಹೊಂದಬಹುದು, ಕಾಣಬಹುದು ಅಂದ್ರೆ ಅನುಭವಿಸಬಹುದು ಅಂತ ಅನ್ಬಿಟ್ಟು ಶಾಸ್ತ್ರ ಹೇಳುತ್ತೆ. ಈ ಶರೀರ ಇದೆಯಲ್ಲ, ಈ ಶರೀರ ಅನ್ನೋದು ಯಾವ್ದ್ರಿಂದ ಕೂಡಿದ್ಯಪ್ಪ? ನಮ್ ಶರೀರ ಅನ್ನೋದು ರಕ್ತ, ಮಾಂಸ, ಮೂಳೆ ಇವುಗಳಿಂದ ಕೂಡಿದೆ.
ಇವುಗಳಿಂದ ನಮ್ಮ ಶರೀರ ಅನ್ನೋದು ತುಂಬ ಹೋಗ್ಬಿಟ್ಟಿದೆ. ಅದೇ ರೀತಿ ನಾವು ಆ ಮಂತ್ರೋಪಾಸನೆಯ ಮೂಲಕ ಒಂದು ಸಾಧನೆಯನ್ನು ಮಾಡಿದಾಗ, ಆ ಮಂತ್ರೋಪಾಸನೆಯ ಮೂಲಕ ಸಾಧನೆ ಮಾಡಿದಾಗ ಹಾಗೇನಾಗತ್ತೆ ಅಂದ್ರೆ ಆ ಸಿದ್ಧಿಯ ಶರೀರ ಕೂಡ ಯಾವ್ದ್ರಿಂದ ತುಂಬ್ಕೊಳ್ಳುತ್ತೆ ಅಂತಂದ್ರೆ ಮಂತ್ರದಿಂದ ತುಂಬ್ಕೊಳತ್ತಂತೆ. ಆ ಸಿದ್ಧಿಯ ಶರೀರ ಯಾವಾಗ ನಮ್ಮ ಶರೀರದಲ್ಲಿ ಈ ಮಾಂಸ ರಕ್ತ ಮೂಳೆಯಿಂದ ಕೂಡಿದ್ಯೋ ಅದನ್ ಬಿಟ್ಟು ನಾವು ಸದಾ ಕಾಲ ಆ ಮಾತೆಯ ಒಂದು ಮಂತ್ರ ಏನಿದೆ ಅದು ಜಡ ಅಲ್ಲ, ಅದು ಚೈತನ್ಯದಿಂದ ತುಂಬಿರ್ತಕ್ಕಂಥ ಆ ಮಂತ್ರ ಏನಿದೆ ಆ ಮಂತ್ರನ ಸದಾ ಕಾಲ ಉಪಾಸನೆ ಮಾಡಿ ನಾವು ಸಾಧನೆ ಮಾಡಿದಾಗ ಏನಾಗತ್ತೆ, ಆ ಸಿದ್ಧಿ ಶರೀರ ಕೂಡ ಮಂತ್ರದಿಂದ ತುಂಬ್ಕೊಳತ್ತಂತೆ. ಆ ಮಾಂಸದ ರಕ್ತದ ಜೊತೆಗೆ ಮಂತ್ರದಿಂದ ಆ ಸಿದ್ಧಿಯ ಶರೀರ ತುಂಬ್ಕೊಳತ್ತೆ ಅಂತ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ ಒಂದು ಪೆಟ್ಟಿಗೆ. ಆ ಪೆಟ್ಟಿಗೆಯಲ್ಲಿ ಒಂದು ದೀಪನ ಅಂಟಿಸ್ಬಿಟ್ಟು ಇಡ್ತೀವಿ. ಆ ಪೆಟ್ಟಿಗೆಯಲ್ಲಿ ಇಟ್ಬಿಟ್ಟು ಏನ್ ಮಾಡ್ತೀವಿ, ಅದರ ಮೇಲ್ಗಡೆ ಮುಚ್ಚಲಾನ ಮುಚ್ಚಿಬಿಡ್ತೀವಿ. ಆ ಮುಚ್ಚಿದಾಗ ಏನಾಗತ್ತೆ, ಆ ದೀಪ ಉರಿತಾ ಇರುತ್ತಲ್ಲ ಒಳಗಡೆ ಆ ದೀಪ ಏನ್ ಮಾಡುತ್ತೆ, ಆ ಪೆಟ್ಟಿಗೆನೆಲ್ಲ ಆವರಿಸಿರುತ್ತೆ. ಒಳಗಡೆ ಆ ಪೆಟ್ಟಿಗೆನ ಆವರಿಸಿ ಉರಿತಾನೆ ಇರುತ್ತೆ. ನಾವು ಮೇಲ್ಗಡೆ ಮುಚ್ಚಿರ್ತೀವಿ. ಅದೇ ರೀತಿ ಈ ಶರೀರನು ಕೂಡ ನಾವು ಯಾವಾಗ ಸದಾ ಕಾಲ ಆ ಮಂತ್ರದ ಉಪಾಸನೆಯನ್ನ ಬಲ ಪಡಿಸ್ಕೊಂಡು ಅದನ್ನ ಸಾಧನೆ ಮಾಡ್ತೇವೆ, ಹಾಗೇನಾಗತ್ತೆ ಈ ಶರೀರ ಎಲ್ಲ ಮಂತ್ರಮಯ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಪಾಪ ಮಾಡ್ತಾ ಮಾಡ್ತಾ ಹೋಗ್ತಾನೆ. ಅವನ್ಗೆ ಪಾಪ ಮಾಡದೆ ಅಂದ್ರೆ ಲಂಚ ತಗೊಳ್ಳೋದು, ಇನ್ನೊಬ್ರಿಗೆ ಮೋಸ ಮಾಡೋದು, ಆ ದುಡ್ಡನ್ನ ತಿನ್ನೋದು, ಇದೇ ಆಗೋಗಿರುತ್ತೆ. ಅವನ ಜೀವನನೇ ಅದ್ರಲ್ಲೇ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಆಗೇನಾಗತ್ತೆ, ಅವನ ಚರ್ಮದಲ್ಲಿ, ಅವನ ರಕ್ತದಲ್ಲಿ, ಅವನ ಎಮ್ಗೆನಲ್ಲಿ ಎಲ್ಲಿ ನೋಡಿ ಪಾಪ ಅನ್ನೋದು ತುಂಬ್ತಾ ಹೋಗುತ್ತೆ. ಇವಾಗ ಅವನು ಆ ಪಾಪನೇ ಅವನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ತಾನೋ ಅವಾಗ ಏನಾಗುತ್ತೆ, ಆ ಪಾಪ ಅನ್ನೋದು ಅವನ ರಕ್ತದಲ್ಲಿ, ಮೂಳೆಯಲ್ಲಿ, ಮಾಂಸದಲ್ಲಿ ಎಲ್ಲ ತುಂಬ್ಕೊಂಡು ಹೋಗುತ್ತೆ. ಅದೇ ರೀತಿ ಈ ಪುಣ್ಯನೂ ಕೂಡ ಹಾಗೆ ನಾವು ಈ ಶರೀರವನ್ನ ಆ ಯೋಗಿ ಯಾದನು ಸಾಧನೆ ಮೂಲಕ ನಿರಂತರವಾಗಿ ಈ ಶರೀರವನ್ನ ಮಂತ್ರ ಚೈತನ್ಯದಿಂದ ತುಂಬಿಸ್ಕೊಳ್ತಾ ಹೋದಾಗ ಆ ಮಾತೆ ಪ್ರಭಾರೂಪಳಾಗಿ ಮಂತ್ರ ಸಿದ್ಧಿಯಿಂದ ಪ್ರಸಿದ್ಧಳಾದಂತ ಆ ಮಾತೆ ಮಹಾಮಂತ್ರ ರೂಪಿಣಿಯಾಗಿ ಈ ಶರೀರದಲ್ಲಿ ಮಹೇಶ್ವರಿಯಾಗಿ ನಿಲ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ತಿಳಿಸ್ತಾ ಇದೆ. ಅಂದ್ರೆ ನಾವು ಮಂತ್ರದ ಮೂಲಕ ಆ ಮಾತೆಯ ಅನುಭವವನ್ನ ನಾವು ಹೊಂದಬಹುದು. ಯಾವ ರೀತಿ ನಮ್ಮ ಶರೀರದಲ್ಲಿ ಮಾಂಸ ರಕ್ತ ಇವೆಲ್ಲ ತುಂಬಿದ್ಯೋ ಆ ರೀತಿ ನಾವು ಆ ಮಂತ್ರನ ಸದಾಕಾಲ ನಿರಂತರವಾಗಿ ಸಾಧನೆ ಮಾಡ್ತಾ ಆ ಮಂತ್ರವನ್ನ ನಮ್ಮ ಶರೀರದಲ್ಲಿ ತುಂಬಿಸ್ಕೊಂಡಾಗ ಆ ಮಾತೆಯ ಅನುಭವವನ್ನ ನಾವು ಹೊಂದ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದ ಅರ್ಥದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಮೂಲ ಪ್ರಕೃತಿ ವ್ಯಕ್ತ ಸ್ವರೂಪಿಣಿ ಅಂತ ಅಂದ್ಬಿಟ್ಟಿದೆ ಮುಂದಿನ ನಾಮ. ಅಂದ್ರೆ ವಿಷ್ಣು ವಷಟ್ಕರ ಕಾರಕ ವಿಷ್ಣು ವಷಟ್ಕಾರಕ ಅಂತಂದ್ರೆ ಏನಪ್ಪ ಅಂದಾಗ, ಈ ವಿಶ್ವವನ್ನ ನಾವು ಪರ್ಯಾವಲೋಕನ ಮಾಡಿದಾಗ, ಈ ವಿಶ್ವವನ್ನ ನಾವು ಅವಲೋಕನ ಮಾಡಿದಾಗ ಈ ಪ್ರಪಂಚ ಅನ್ನೋದು ಹೇಗಾಯ್ತು, ಈ ಸೃಷ್ಟಿ ಅನ್ನೋದು ಹೇಗಾಯ್ತು ಅನ್ನೋದನ್ನ ನಾವು ಅದರ ಮರ್ಮವನ್ನ ನಾವು ಅರಿತಾಗ, ಆ ವಿಶ್ವ ಪರ್ಯಟನೆ ಮಾಡಿ ಅದನ್ನ ನಾವು ಅರಿತಾಗ ಏನಾಗುತ್ತೆ, ಆ ಪರಮಾತ್ಮನನ್ನ ನಾವು ತಿಳಿತೀವಿ. ಈ ವಿಶ್ವ ಅನ್ನೋದು ಯಾಗಾಯ್ತು, ಈ ಸೃಷ್ಟಿ ಅನ್ನೋದು ಯಾಗಾಯ್ತು ಅನ್ನೋದನ್ನ ಈ ವಿಶ್ವವನ್ನ ಪರ್ಯಾವಲೋಕನ ಮಾಡಿದಾಗ ನಮ್ಗೆ ಅರಿವಾಗುತ್ತೆ. ಆ ಅರಿವನ್ನ ಅರಿತಾಗ ಆ ಪರಮಾತ್ಮನನ್ನ ನಾವು ತಿಳಿಬಹುದು ಅಂತ ಅಂದ್ಬಿಟ್ಟು ಆ ಶಾಸ್ತ್ರ ಹೇಳುತ್ತೆ, ನಮ್ಮ ಶಾಸ್ತ್ರ ಹೇಳುತ್ತೆ. ಅಂದ್ರೆ ಇದಕ್ಕೆ ಮೂಲ
ಮೂಲ ಪ್ರಕೃತಿ ವ್ಯಕ್ತ ಅಂತಿದೆ. ಮೂಲ ಅಂದ್ರೆ ಏನಪ್ಪಾ ಅಂತಂದ್ರೆ, ಮೂಲ ಅಂದ್ರೆ ಬೇರು ಅಂತ. ಅಂದ್ರೆ ಒಂದ್ ಗಿಡ ಅದು ಮೇಲಕ್ ಬರ್ಬೇಕು ಅಂದ್ರೆ ಅದಕ್ ಮೂಲ ಯಾವ್ದಪ್ಪ ಅಂತಂದ್ರೆ ಬೇರು ಅಂತೀವಿ. ಅದೇ ರೀತಿ ಪ್ರತಿಯೊಂದಕ್ಕೂ ಒಂದು ಮೂಲ ಅನ್ನೋದು ಇದ್ದೇ ಇರ್ಬೇಕಾಗತ್ತೆ. ಆ ಮೂಲ ಅನ್ನೋದು ಇಲ್ದಿರ ಯಾವುದು ಕೂಡ ಆಗದೇ ಇಲ್ಲ. ಆ ಮೂಲ ಅನ್ನೋದು ಇದ್ರೇನೆ ಎಲ್ಲವೂ ನಮ್ಗೆ ಬರೋದು. ಅದೇ ರೀತಿ ಈ ಸೃಷ್ಟಿಗೂ ಮೂಲ ಅನ್ನೋದು ಇರ್ಲೇಬೇಕಲ್ವಾ. ಈ ಸೃಷ್ಟಿ ಹೇಗಾಯ್ತು ಅಂದಾಗ ಈ ಸೃಷ್ಟಿಗೂ ಒಂದು ಮೂಲ ಅನ್ನೋದು ಇರ್ಬೇಕಲ್ವಾ. ಹೇಗೆ ಒಂದು ಗಿಡಕ್ಕೆ ಆ ಬೇರು ಮೂಲವಾಗಿರುತ್ತೋ ಈ ಸೃಷ್ಟಿಗೂ ಕೂಡ ಒಂದು ಮೂಲ ಅನ್ನೋದು ಇರ್ಲೇಬೇಕಾಗತ್ತೆ. ಆ ಮೂಲ ಅನ್ನೋದು ಯಾವ್ದಪ್ಪ ಅಂತಂದ್ಬಿಟ್ಟು ನಾವು ತಿಳ್ಕೊಳಕ್ ಹೊರಟಾಗ ನಮ್ಗೆ ತಿಳಿಯುತ್ತೆ, ಆ ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪಿಸ್ಕೊಳ್ತಾನೆ. ಆ ಪರಮಾತ್ಮನ ಈ ಸೃಷ್ಟಿ ಮಾಡ್ಬೇಕು ಅಂದಾಗ ಅವನಲ್ಲಿ ಒಂದು ಆಸೆ ಹುಟ್ಟುತ್ತೆ, ಒಂದು ಸಂಕಲ್ಪ ಹುಟ್ಟುತ್ತೆ. ಆ ಸಂಕಲ್ಪ ಮಾಡ್ಕೊಂಡಾಗ ಆ ಉಂಟಾಗುವಂತ ಆ ಮೊದಲ ಅಭಿವ್ಯಕ್ತಿ ಏನಿದೆ, ಈ ಸೃಷ್ಟಿ ಮಾಡ್ಬೇಕು ಅಂತ ಅವನ್ ಸಂಕಲ್ಪ ಮಾಡ್ಕೊಂತಾನೆ. ಆ ಸಂಕಲ್ಪ ಮಾಡ್ಕೊಂಡಾಗ ಉಂಟಾಗುವಂತ ಒಂದು ಅಭಿವ್ಯಕ್ತಿ ಏನಿದೆ ಅದಕ್ಕೆ ಮೂಲ ಪ್ರಕೃತಿ ಅಂತ ಅಂದ್ಬಿಟ್ಟು ಕರೀತಾರೆ. ಹೇಗೆ ಈಗ ಗಿಡಕ್ಕೆ ಆ ಬೇರು ಮೂಲ ಅಂತ ನಾವು ತಿಳ್ಕೊಂಡ್ವು, ಅದೇ ಈ ಸೃಷ್ಟಿಗೆ ಮೂಲ ಅನ್ನೋದು ಯಾವ್ದಾಯ್ತು, ಆ ಸಂಕಲ್ಪ ಶಕ್ತಿ. ಆ ಪರಮಾತ್ಮನ ಸಂಕಲ್ಪ ಶಕ್ತಿಗೆ ಆ ಅಭಿವ್ಯಕ್ತಿನೇ ಮೂಲ ಪ್ರಕೃತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ನಾವು ಈ ಮೂಲ ಪ್ರಕೃತಿ ಅನ್ನೋದ್ರಲ್ಲಿ ನಾವು ಎರಡನ್ನ ಕಾಣ್ತೀವಿ. ಯಾವುದು ಮೂಲ, ಮೂಲ ಅಂತಂದ್ರೆ ನಮ್ಗೆ ಬೇರು ಅಂತ ಆಯ್ತು. ಪ್ರಕೃತಿ ಅಂದ್ರೆ ಪ್ರಧಾನ ವಸ್ತು ಅಂತ ಆಯ್ತು. ಅಂದ್ರೆ ಇದರಲ್ಲಿ ಎರಡನ್ನ ನಾವು ನೋಡಿದ್ವಿ, ಎರಡು ವಿಚಾರನ. ಮೂಲ ಪ್ರಕೃತಿ ಅನ್ನೋದ್ರಲ್ಲಿ ಮೂಲ ಅನ್ನೋದು ಬೇರಾಯ್ತು, ಪ್ರಕೃತಿ ಅನ್ನೋದು ಪ್ರಧಾನ ವಸ್ತು ಆಯ್ತು ಅಥವಾ ರಾ ಮೆಟೀರಿಯಲ್ ಆಯ್ತು. ಇವೆರಡು ಆದಾಗ ನಾವೀಗ ಈ ಸೃಷ್ಟಿಯ ಮೂಲ ಯಾವುದು ಅಂತ ಅಂದ್ಬಿಟ್ಟು ನಾವು ನೋಡ್ಬೇಕಾಗತ್ತೆ. ಆ ಸೃಷ್ಟಿ ಇವೆರಡು ಇವಾಗ ಇದೆ. ಮೂಲ ಪ್ರಕೃತಿ ಅನ್ನೋದು ಅವನ್ ಸಂಕಲ್ಪ ಮಾಡಿದಾಗ ಹುಟ್ಕತ್ತು ಈ ಮೂಲ ಪ್ರಕೃತಿ ಅನ್ನೋದು. ಈ ಮೂಲ ಪ್ರಕೃತಿ ಅಂದ್ರೆ ಒಂದು ಬೇರು, ಇನ್ನೊಂದು ರಾ ಮೆಟೀರಿಯಲ್ ಅಂತ ನಾವು ಎರಡು ವಿಚಾರವನ್ನ, ಪ್ರಧಾನವಾದಂತ ವಸ್ತು ಪ್ರಕೃತಿ ಅಂದ್ರೆ ಅಂತ ಅಂದ್ಬಿಟ್ಟು ತಿಳ್ಕೊಂಡ್ವಿ. ಇದರಲ್ಲಿ ಮೂಲ ಯಾವುದು ಅಂತ, ಈ ಪ್ರಧಾನವಾದ ವಸ್ತು ಇದೆ, ಇದರಲ್ಲಿ ಮೂಲ ಯಾವುದು ಅಂತ ನಾವು ತಿಳ್ಕೋಬೇಕು ಅಂದಾಗ ನಾವೇನ್ ಮಾಡ್ಬೇಕು, ಆ ಪ್ರಕೃತಿ ಅನ್ನೋದೇನಿದೆ ಅದ್ರ ಹಿಂದಕ್ಕೆ ಹೋಗ್ತಾ ಇದ್ರೆ ಅದರ ಮೂಲನ ನಾವು ಕಾಣ್ತೀವಿ. ಹಾಗೋದಾಗ ಹಿಂದಕ್ ನಾವು ಹೋದಾಗ, ಆ ಪ್ರಕೃತಿಯ ಹಿಂದೆ ನಾವು ಹೋದಾಗ ನಮ್ಗೆ ಮೊದ್ಲು ಏನ್ ಕಾಣುತ್ತಪ್ಪ ಅಂತಂದ್ರೆ ಭೂಮಿ ಅನ್ನೋದು ಕಂಡು ಬರುತ್ತೆ. ಆ ಭೂಮಿ ನಾವು ಕಂಡಾಗ ಅದರಿಂದ ಮತ್ತೆ ನಾವ್ ಏನ್ ಕಾಣ್ತೀವಿ, ನೀರನ್ನು ಕಾಣ್ತೀವಿ. ಆ ಭೂಮಿಯಿಂದ ನೀರ್ ಕಂಡು ಬರುತ್ತೆ. ಆ ನೀರಿನಿಂದ ನಾವ್ ಇನ್ನೇನಪ್ಪ ಕಾಣ್ತೀವಿ ಅಂದಾಗ ಗಾಳಿಯನ್ನು ಕಾಣ್ತೀವಿ. ಆ ನೀರಿನಿಂದ ಗಾಳಿಯನ್ನು ಕಾಣ್ತೀವಿ. ಆ ಗಾಳಿಯಿಂದ ನಾವ್ ಇನ್ನೇನ್ ಕಾಣ್ತೀವಿ, ಅಗ್ನಿ ಕಾಣ್ತೀವಿ. ಆ ಅಗ್ನಿಯಿಂದ ನಾವು ಕೊನೆಗೆ ಆಕಾಶವನ್ನು ಕಾಣ್ತೀವಿ. ಈ ಆಕಾಶ ಎಲ್ಲಿದ್ಯಪ್ಪ ಅಂದ್ರೆ ಮೇಲ್ಗಡೆ ಇರುತ್ತೆ. ಆ ಮೇಲಿರ್ತಕ್ಕಂತ ಆಕಾಶವೇ ಮೂಲ ಪ್ರಕೃತಿ, ಅದೇ ಆತ್ಮಶಕ್ತಿ, ಅದೇ ಪರಮಾತ್ಮ, ಅದೇ ಮೂಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಕೃತಿ ಅಂತ ಅಂದ್ರೆ ನಾವೇನ್ ಅನ್ಕೊಂಡ್ವಿ, ಪ್ರಧಾನ ವಸ್ತು. ಅಂದ್ರೆ ಪ್ರಧಾನ, ಕೃತಿ ಅಂದ್ರೆ ಮಾಡೋದು ಅಂತ. ಅಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಪ್ರಧಾನವಾಗಿ ಸೃಷ್ಟಿಯಾದಂತಹ ಪ್ರಕೃತಿ ಅಂತ ಅಂದ್ಬಿಟ್ಟು ಒಟ್ಟಾರೆಯಾಗಿ ನಾವು ತಿಳಿತೀವಿ. ಈ ಪ್ರಕೃತಿಯಲ್ಲಿ ನಾವು ಎರಡು ವಿಧವನ್ನ ನೋಡ್ತೀವಿ. ಈ ಪ್ರಕೃತಿ ಅಂದಾಗ ಇದರಲ್ಲಿ ನಾವು ಎರಡನ್ನ ಕಾಣ್ತೀವಿ. ಯಾವುದು ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಅಂತ ಎರಡು ವಿಧಗಳನ್ನ ಈ ಪ್ರಕೃತಿ ಒಳಗೆ ನಾವು ಕಾಣ್ತಾ ಹೋಗ್ತೀವಿ. ಇದಕ್ಕೆ ಒಂದು ಉದಾಹರಣೆಯನ್ನು ತಗೊಂಡ್ರೆ ಇದು ಹೇಗೆ
ಉಪಾದಾನ ಮತ್ತು ನಿಮಿತ್ತ ಅಂತ ನೋಡೋದಕ್ಕೂ ಒಂದು ಉದಾಹರಣೆ ತಗೊಂಡಾಗ, ಒಂದು ಕುಂಡನ ತಯಾರು ಮಾಡ್ಬೇಕು ಅಂತಂದಾಗ ಅದಕ್ಕೇನ್ ಬೇಕಪ್ಪ ಅಂತಂದ್ರೆ ಅದನ್ನ ಮಾಡುವಂತ ಸಲಕರಣೆಗಳು ಬೇಕು ಅಲ್ವಾ. ಆ ಕುಂಡನ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತ ವಸ್ತುಗಳು ಬೇಕಾಗತ್ತೆ, ಸಲಕರಣೆಗಳು ಬೇಕಾಗತ್ತೆ. ಅದೇನು ಸಲಕರಣೆ ಇಲ್ಲದೆ ಇದ್ರೆ ನಾವು ಆ ವಸ್ತುನ ತಯಾರು ಮಾಡಕ್ ಆಗಲ್ಲ. ಅದಕ್ಕೇನಂತೀವಿ ನಾವು, ನಿಮಿತ್ತ ಕಾರಣ ಅಂತೀವಿ. ಅದನ್ನ, ಆ ವಸ್ತುಗಳನ್ನ, ಮೂಲ ವಸ್ತುಗಳು, ಆ ಪ್ರಧಾನ ವಸ್ತುಗಳು, ಅದಕ್ಕೆ ನಿಮಿತ್ತ ಕಾರಣ ಅಂತೀವಿ. ಉಪಾದಾನ ಕಾರಣ ಅಂದ್ರೆ ಏನಪ್ಪಾ ಅಂತಂದ್ರೆ ಮಣ್ಣು. ಆ ಮಣ್ಣು ಇಲ್ದೇ ಇದ್ರೆ ಅದೇ ಉಪಾದಾನ ಕಾರಣ. ಆ ಮಣ್ಣು ಇಲ್ದಿದ್ರೆ ಆ ಉಪಕರಣಗಳು ಇದ್ರೂನು, ಆ ವಸ್ತುಗಳು ಇದ್ರೂನು ಕುಂಡ ಮಾಡಕ್ಕಾಗಲ್ಲ. ಆದ್ರಿಂದ ಈ ಉಪಾದಾನ ಮತ್ತು ಈ ನಿಮಿತ್ತ ಇವೆರಡೂ ಕೂಡ ಮುಖ್ಯವಾಗಿ ಬೇಕೇ ಬೇಕಾಗತ್ತೆ. ಮಡಕೆ ಮಾಡೋದಿಕ್ಕೆ ಹೇಗ್ ಬೇಕೋ ಅದೇ ರೀತಿ ಈ ಪ್ರಪಂಚ ಕೂಡ ಮಾಡೋದಿಕ್ಕೆ, ಈ ಸೃಷ್ಟಿಯನ್ನ ಮಾಡೋದಕ್ ಕೂಡ ಪ್ರಧಾನವಾದಂಥದ್ದು ಈ ಪ್ರಕೃತಿಯ ಪ್ರಥಮಗಳು. ಈ ಪ್ರಕೃತಿಯ ಪ್ರಥಮಗಳೇನಿದೆಯೋ ಇದು ಮುಖ್ಯವಾಗಿ ಬೇಕೇ ಬೇಕಾಗತ್ತೆ ಈ ಸೃಷ್ಟಿನ ಮಾಡೋದಿಕ್ಕೆ. ಆದ್ರಿಂದ ಈ ಪ್ರಕೃತಿಯ ಪ್ರಥಮಗಳಲ್ಲಿ ಎಲ್ಲದರಲ್ಲೂ ಕೂಡ ಅಮ್ಮ ಇದ್ದಾಳೆ. ಈ ರೀತಿ ಪ್ರಕೃತಿ ಆಗೋದಕ್ಕೆ ಅದರಲ್ಲೆಲ್ಲ ಅಮ್ಮ ಇರೋದ್ರಿಂದ ಅವಳ ಸ್ವರೂಪ ನಮ್ಗೆ ಯಾಕೆ ಕಾಣ್ತಾ ಇದೆ? ಅವ್ಯಕ್ತವಾಗಿ ಕಾಣ್ತಾ ಇದೆ. ನಮ್ಗೆ ವ್ಯಕ್ತವಾಗಿ ಕಾಣ್ತಾ ಇಲ್ಲ, ಅವಳು ಇದ್ದಾಳೆ ಅಂತ ನಾವು ಅನ್ಕೋತಾ ಇದ್ದೀವಿ. ಆ ಅವ್ಯಕ್ತವಾಗಿ ಆ ಮಾತೆನ ನಾವು ನೋಡ್ತಾ ಇದ್ದೀವಿ. ಅವು ಅವ್ಯಕ್ತವಾಗಿ ಕಾಣ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪ, ಹೇಗೆ ಅವ್ಯಕ್ತವಾಗಿ ನಾವು ಆ ಮಾತನ್ನ ಕಾಣ್ತಿದ್ದೀವಿ ಅನ್ನೋದಕ್ಕೆ, ಈಗ ಒಬ್ಬ ರೈತ ಬೆಳೆ ಬೆಳಿಬೇಕು ಅಂದಾಗ ಆ ಕೃಷಿ ಭೂಮಿನ ಏನ್ ಮಾಡ್ತಾನೆ, ಉಳ್ತಾನೆ, ಹದ ಮಾಡ್ತಾನೆ, ಎಲ್ಲ ಮಾಡಿ ಅದರಲ್ಲಿ ಬಿತ್ತನೆನ್ ಮಾಡ್ತಾನೆ. ಆ ಬಿತ್ತನೆನ್ ಮಾಡಿದಾಗ ಏನಾಗತ್ತೆ, ಅಲ್ಲಿ ಏನು ಕಾಣಲ್ಲ, ಬರೀ ಭೂಮಿ ಉತ್ತಮವಾಗಿ ಕಾಣ್ತಾ ಇರತ್ತೆ. ನಮ್ಗೆ ಅಲ್ಲೇನು ಇರಲ್ಲ, ಅಲ್ಲಿ ಏನು ಕಾಣ್ತಾನೆ ಇರಲ್ಲ. ಅವ್ನ್ ಬಿತ್ತನೆ ಮಾಡಿರ್ತಾನೆ, ಅದ್ರಲ್ಲಿ ಏನು ನಮ್ಗೆ ಕಾಣಲ್ಲ. ಅದನ್ನೇ ಅವ್ಯಕ್ತ ಅಂತೀವಿ. ಅದೇ ರೀತಿ ಪರಮಾತ್ಮ ಕೂಡ ಪ್ರಕೃತಿಯನ್ನ ಸೃಷ್ಟಿ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದಾಗ ಅಲ್ಲಿ ಏನು ಇರಲ್ಲ. ಆ ಬಿತ್ತನೆ ಮಾಡಿದ್ಮೇಲೆ ಆ ಬಿತ್ತನೆ ಮಾಡಿದಂತ ಬೀಜ ಏನಾಗತ್ತೆ, ಕೆಲವು ದಿನಗಳ ನಂತರ ಮೊಳಕೆ ಹೊಡೆದು ಅದರಿಂದ ಗಿಡ ಆಗಿ ಅದರಿಂದ ಫಲ ಬಂದು ಆಮೇಲೆ ಎಲ್ಲ ನಮ್ಗೆ ವ್ಯಕ್ತವಾಗಿ ಕಾಣ್ತಾ ಹೋಗುತ್ತೆ. ಹೇಗೆ ಆ ಬಿತ್ತನೆ ಮಾಡದಂತ ಒಂದು ಬೀಜ, ನಮಗ್ ಕಾಣದೇ ಇರ್ತಕ್ಕಂಥ ಬೀಜ ನಂತರದ ದಿನಗಳಲ್ಲಿ ಹೇಗೆ ಮೊಳಕೆ ಆಗಿ ಗಿಡ ಆಗಿ ಫಲ ಆಗಿ ಹೇಗ್ ಕಾಣ್ತೀವೋ ಅದೇ ರೀತಿ ಈ ಸೃಷ್ಟಿ ಕೂಡ, ಅವ್ಯಕ್ತ ಆಗಿರತಕ್ಕಂತ ಆ ಸೃಷ್ಟಿ ಕೂಡ ವ್ಯಕ್ತವಾಗಿ ನಮ್ಗೆ ಕಾಣ್ತಾ ಹೋಗುತ್ತೆ. ಆ ಸಂಕಲ್ಪ ಶಕ್ತಿ, ಅವ್ಯಕ್ತ ಶಕ್ತಿ ಎಲ್ಲಾನು ಕೂಡ ತುಂಬಿಕೊಂಡು ನಮ್ಗೆ ಮಹತ್ತಾಗಿ ಸಮಷ್ಟಿ ರೂಪವನ್ನ ಹೊಂದಿ ಈ ವಿಶ್ವದಲ್ಲಿ ವ್ಯಾಪಕವಾಗಿ ವಿವಿಧಾಕಾರವಾಗಿ ಹರಡ್ಕೊಂಡು ವ್ಯಕ್ತವಾಗಿ ನಮಗೆ ಕಾಣ್ತಾ ಹೋಗುತ್ತೆ. ವ್ಯಕ್ತ ಅಂತಂದ್ರೆ ಕಾಣೋದು, ಕೇಳೋದು, ನೋಡೋದು, ಇದನ್ನೆಲ್ಲ ನಾವೇನಂತೀವಿ? ವ್ಯಕ್ತವಾಗಿ ಕಾಣೋದನ್ನ, ಕೇಳೋದನ್ನ, ನೋಡೋದನ್ನ, ಇದನ್ನೆಲ್ಲ ಏನಂತೀವಿ? ಇದೆಲ್ಲ ಯಾವ ರೂಪದಲ್ಲಿ ಇರುತ್ತಪ್ಪ ಈ ವ್ಯಕ್ತವಾಗಿ ಇರೋ ಅಂತ ಇದು ಅಂತಂದಾಗ ಇದನ್ನ ಅಹಂ ರೂಪದಲ್ಲಿರುತ್ತೆ ಅಂತ ಹೇಳ್ತಾರೆ. ಅಹಂ ಅಂದ್ರೆ ನಾನು. ಈ ನಾನು ಅನ್ನೋದು ಈ ವಿಶ್ವದ ಪ್ರತಿಯೊಂದರಲ್ಲೂ ಕೂಡ ಹರಡ್ಕೊಂಡಿದೆ. ಇದೇ ಪ್ರಪಂಚ, ಇದೇ ಸೃಷ್ಟಿ, ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆ. ಇದು ಪ್ರತಿಯೊಂದರಲ್ಲೂ ಈ ನಾನು ಅನ್ನೋದಿದೆ. ಆದ್ರಿಂದ ನಾವು ಆ ಮಾತನ್ನ ಹೇಗ್ ಕಾಣ್ತಾ ಇದೀವಪ್ಪ ಅಂದ್ರೆ ವ್ಯಕ್ತವಾಗೂ ನೋಡ್ತೀವಿ, ಅವ್ಯಕ್ತವಾಗಿ ಕೂಡ ನೋಡ್ತೀವಿ. ಎರಡರಲ್ಲೂ ಆ ಅಮ್ಮ ಇದ್ದಾಳೆ. ವ್ಯಕ್ತ ಸ್ವರೂಪಿಣಿ ಅಂದಾಗ ಅಮ್ಮ ವ್ಯಕ್ತದಲ್ಲೂ ಇರ್ತಾಳೆ, ಅವ್ಯಕ್ತದಲ್ಲೂ ಇರ್ತಾಳೆ. ಎರಡರಲ್ಲೂ ನಾವು ಆ ಮಾತನ್ನ ಕಾಣ್ತಾ ಹೋಗ್ತೀವಿ. ಆ ವಿವಿಧಾಕಾರವಾಗಿ ವ್ಯಾಪಿಸಿರ್ತಕ್ಕಂತ ಈ ವ್ಯಾಪಿನಿ ಹೇಗಿದ್ದಾಳಪ್ಪ, ಹೇಗ್ ಕಾಣ್ತೀವಪ್ಪ ಅವಳನ್ನ ಅಂತಂದಾಗ ದ್ರವ್ಯದಲ್ಲಿ ಜ್ಞಾನ ಕ್ರಿಯೆಗಳಿಂದ
ಆಗಿರ್ತಾಳೆ ಆ ಮಾತೆ. ಆ ವ್ಯಕ್ತವಾಗಿ ವಿವಿಧಾಕಾರವಾಗಿ ವ್ಯಾಪಿಸಿರ್ತಕ್ಕಂತ ಮಾತೆ ದ್ರವ್ಯ, ಜ್ಞಾನ, ಕ್ರಿಯೆ ಇವುಗಳಿಂದ ಕೂಡಿರ್ತಕ್ಕಂಥವಳಾಗಿರ್ತಾಳೆ ಅಂತ ಹೇಳ್ತಾರೆ. ದ್ರವ್ಯ ಅಂತಂದ್ರೆ ಏನಪ್ಪಾ ಅಂದ್ರೆ, ದ್ರವ್ಯ ಅಂದ್ರೆ ಒಂದು ವಸ್ತು. ಆ ವಸ್ತುವಿಗೆ ಒಂದು ಜ್ಞಾನ ಇರುತ್ತೆ. ಒಂದು ವಸ್ತು ಅಂದಾಗ ಆ ವಸ್ತುವಿಗೆ ಒಂದು ಜ್ಞಾನ ಇರುತ್ತೆ. ಆ ಜ್ಞಾನ ಏನ್ ಮಾಡುತ್ತೆ, ಕ್ರಿಯಾ ರೂಪದಲ್ಲಿ ಅದು ಜರುಗ್ತಾ ಹೋಗುತ್ತೆ. ಆ ಜ್ಞಾನ ಅನ್ನೋದು, ಆ ವಸ್ತುವಿಗೆ ಒಂದು ಜ್ಞಾನ ಅನ್ನೋದಿರುತ್ತೆ. ಆ ಜ್ಞಾನ ಕ್ರಿಯಾರೂಪವಾಗಿ ಹೋಗ್ತಾ ಇರುತ್ತೆ. ಅದಕ್ಕೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದ್ ಗಿಡ ಅಂತ. ಆ ಒಂದು ಗಿಡ ಅಂದ್ಕೊಂಡಾಗ ಅದು ಮೊಳಕೆ ಆಗಿರುತ್ತೆ, ಆಮೇಲೆ ಗಿಡ ಆಗತ್ತೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಅದಕ್ಕೆ ಕೊಂಬೆ ಬರುತ್ತೆ, ರೆಂಬೆ ಬರುತ್ತೆ, ಹೂ ಬರುತ್ತೆ, ಆಮೇಲೆ ಕಾಯಿ ಆಗತ್ತೆ, ಆಮೇಲೆ ಹಣ್ಣಾಗತ್ತೆ. ಹೀಗೆ ಒಂದಾದ್ಮೇಲೆ ಒಂದರಂತೆ ಅದು ವಿಕಸಿಸ್ತಾ ಹೋಗುತ್ತೆ. ಅದೇ ರೀತಿ ಒಂದು ಹುಟ್ಟಿದ ಮಗು ಇದೆ ಅನ್ಕೊಳ್ಳಿ. ಆಗ್ತಾ ಹುಟ್ಟಿರೋ ಮಗು, ಆ ಮಗು ಸ್ವಲ್ಪ ದಿವಸ ಆದ್ಮೇಲೆ ಆ ಮಗು ನಾಲ್ಗೆ ಮೇಲೆ ನೀವು ಜೇನುತುಪ್ಪ ಸವರಿದ್ರೆ ಏನ್ ಮಾಡುತ್ತದು, ಚಪ್ಪರಿಸ್ತಾ ಹೋಗುತ್ತೆ. ಅದಕ್ಕೆ ಯಾರ ಹೇಳ್ತಾರ, ಅದಕ್ಕೆ ಯಾರ ಹೇಳ್ಕೊಟ್ಟಿದಾರ, ಆ ಕ್ರಿಯೆನ್ ಮಾಡು ನೀನ್ ಚಪ್ಪರಿಸು ಅಂತ ಯಾರ ಹೇಳ್ಕೊಟ್ಟಿದಾರ? ಇಲ್ಲ. ಆ ಚಪ್ಪರಿಸ್ಬೇಕು, ಆ ಸವಿನ ಸವಿಬೇಕು ಅನ್ನೋ ಜ್ಞಾನನ ಯಾರು ಕೊಟ್ಟಿದಾರಪ್ಪ ಅಂದ್ರೆ ಆ ಮಾತೇನೆ ಕೊಟ್ಟಿದ್ದಾಳೆ. ಅದು ಕ್ರಿಯೆಯಾಗಿ ಜರುಗುತ್ತೆ. ಆ ಹುಟ್ಟಿದ ಮಗು ನಂತರ ಆ ಕ್ರಿಯೆಯಾಗಿ ಅದು ಆಗ್ತಾ ಹೋಗುತ್ತೆ. ಒಂದಾದ್ಮೇಲೆ ಒಂದು ನಡೀತಾ ಹೋಗುತ್ತೆ. ಅದೇ ಕ್ರಿಯೆ, ದ್ರವ್ಯ, ಜ್ಞಾನ, ಕ್ರಿಯೆಗಳಿಂದ ಈ ವಿವಿಧಾಕಾರವಾಗಿ ವ್ಯಾಪಿಸಿರ್ತಕ್ಕಂಥ ಅವಳ ಶಕ್ತಿ ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಜರುಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ವ್ಯಾಪಿಸಿ ದ್ರವ್ಯ, ಜ್ಞಾನ, ಕ್ರಿಯೆಗಳಿಂದ ವಿವಿಧಾಕಾರವಾಗಿ ಈ ಜಗತ್ತಿನಲ್ಲಿ ಅಮ್ಮ ವ್ಯಾಪಿಸಿದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ತಿಳಿತಾ ಬರ್ತಾ ಇದೆ. ಮುಂದಿನ ನಾಮ ನೋಡೋಣ. 87ನೇ ನಾಮ. 87ನೇ ನಾಮದಲ್ಲಿ ವ್ಯಾಪಿನಿ, ವಿವಿಧಾಕಾರ, ವಿದ್ಯಾ, ವಿದ್ಯ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ಇದೆ. ನಾವು ಈ ಪ್ರಪಂಚನ ನೋಡ್ತಾ ಇದ್ದೀವಿ. ಈ ಲೋಕದ ಭ್ರಮಣೆಯಲ್ಲಿ ನಾವಿದ್ದೀವಿ. ಈ ಜೀವಿಯಾದ ನಾವೇನ್ ಅನ್ಕೊಂಡಿದೀವಿ, ಈ ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಕಾರ್ಯನು ಕೂಡ ನಾನ್ ಮಾಡ್ತಿದ್ದೀನಿ, ನನ್ನಿಂದ ನಡೀತಾ ಇದೆ, ಈ ಜಗತ್ನಲ್ಲಿ ಎಲ್ಲ ನಡೀತಾ ಇದೆ ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ಅದು ಪರಮಾತ್ಮನಿಂದ ನಡೀತಾ ಇದೆ, ಅವನ್ ನಡೆಸ್ತಾ ಇದ್ದಾನೆ ಅನ್ನೋ ತಿಳುವಳಿಕೆ ನಮ್ಗೆ ಇರಲ್ಲ. ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಕೂಡ ನಾವು ಮಾಡೋದಕ್ಕೆ ಹೋಗಲ್ಲ. ಯಾಕೆಂದ್ರೆ ಈ ಭೌತಿಕವಾದಂತ ಜೀವನದಲ್ಲೇ ನಾವು ಮುಳುಗೋಗೋದ್ರಿಂದ ಆ ಯಾರು ನಡೆಸ್ತಾ ಇದ್ದಾರೆ ಈ ಜೀವನನ, ಹೇಗ್ ನಡೀತಾ ಇದೆ ಅನ್ನೋ ಒಂದು ತಿಳುವಳಿಕೆ ಕೂಡ ನಮ್ಗೆ, ಆ ತಿಳ್ಕೊಳ್ಳೋವಂತ ಒಂದು ಜ್ಞಾನ ಕೂಡ ನಮ್ಗೆ ಬರ್ದಿರ ಹೋಗುತ್ತೆ. ಇದೇ ಪ್ರಪಂಚದಲ್ಲೇ ನಾವು ಆನಂದ, ಈ ಆನಂದದಲ್ಲೇ ನಾವು ಮುಳುಗೋಗಿರ್ತೀವಿ. ನಿಜವಾದ ಆನಂದನ ನಾವು ಹುಡುಕಕ್ಕೆ ಹೋಗಲ್ಲ. ಈ ಆನಂದ ನಂಗೆ ದೊರೀತಾ ಇದೆ, ನಾನು ಕಾಫಿ ನಂಗೆ ಎಷ್ಟು ಸಂತೋಷ ಆಯ್ತು, ನನಗೆ ದಿನವೂ ಕಾಫಿ ಕುಡಿತೀನಿ, ನಾನು ಆನಂದವಾಗಿದ್ದೀನಿ ಅಂದ್ಬಿಟ್ಟು ಈ ಆನಂದದಲ್ಲೇ ನಾವು ಮುಳುಗಿರ್ತೀವಿ. ಆದ್ರೆ ನಿಜವಾದ ಆನಂದ ಯಾವುದು ಅಂತ ನಾವು ತಿಳ್ಕೊಳ್ಳೋ ಕಡೆಗೆ ನಾವು ಪ್ರಯತ್ನವನ್ನು ಕೂಡ ಮಾಡಲ್ಲ. ಅಂತಹ ಜನಗಳನ್ನ ನಾವೇನಂತ ಕರಿತೀವಿ, ಯಾವಾಗ ಯಾರಿಂದ ಇದೆಲ್ಲ ನಡೀತಾ ಇದೆ, ಆನಂದ ಅಂದ್ರೇನು ಅಂತ ಏನು ತಿಳಿದೀರ ಬರೀ ಭೌತಿಕ ಪ್ರಪಂಚದ ಜ್ಞಾನದಲ್ಲೇ ಇರ್ತಾನಲ್ಲ ಅಂಥವ್ರನ್ನ ಜನಗಳನ್ನ ನಾವು ಅವಿದ್ಯಾವಂತರು ಅಂತ ಕರಿತೀವಿ. ಅದೇ ಒಬ್ಬ ವ್ಯಕ್ತಿ ಈ ಜಗತ್ತಿನ ಸೃಷ್ಟಿ ಹೇಗಾಯ್ತು, ನಾನ್ ಯಾರು, ನಾನು ಇದನ್ನ ತಿಳ್ಕೋಬೇಕು, ಈ ಜ್ಞಾನದಲ್ಲೇ ನಾನು ಹೋಗ್ಬೇಕು, ನಾನು ಸಾಧನೆ ಮಾಡ್ಬೇಕು ಅಂತ ಯಾವ ವ್ಯಕ್ತಿ ಆ ಜ್ಞಾನವನ್ನ ತಿಳಿಯೋ ಕಡೆ ಹೊರಡ್ತಾನೋ ಅವನಿಗೆ ವಿದ್ಯಾವಂತ ಅಂತ ಕರಿತೀವಿ. ಅವಿದ್ಯಾ ಅಂತಂದ್ರೆ ಏನಪ್ಪಾ ಅಂದ್ರೆ, ಅವಿದ್ಯಾ ಅಂತಂದ್ರೆ ಯಾರು ತನ್ನ ಆತ್ಮವನ್ನ ತಿಳಿದೇ ಬದುಕ್ತಾರೋ ಅದಕ್ಕೆ ಅವಿದ್ಯೆ ಅಂತ ಕರೀತಾರೆ. ಆತ್ಮವನ್ನ ತಿಳಿದು ನಾನು ಆತ್ಮ, ನಾನಲ್ಲ, ನಾನು ಆತ್ಮ, ನಾನು ಆತ್ಮಶಕ್ತಿ, ಆತ್ಮ ಸ್ವರೂಪ ಅಂತ ತಿಳಿದು ಸೋಹಂ
ಶಿವೋಹಂ ಬ್ರಹ್ಮಾಸ್ಮಿ ಅಂತ ಬದುಕೋದನ್ನ ಕಲಿತಾರೋ ಅವ್ರಿಗೆ ವಿದ್ಯಾವಂತರು. ಅದಕ್ಕೆ ಬ್ರಹ್ಮವಿದ್ಯೆ ಅಂತ ಅಂದ್ಬಿಟ್ಟು ಕರೀತಾರೆ. ಅದನ್ನೇ ವಿದ್ಯಾ ಸ್ವರೂಪಿಣಿ ಅಂತ ಹೇಳೋದು. ವಿದ್ಯಾ ಅವಿದ್ಯಾ ಸ್ವರೂಪಿಣಿ. ವಿದ್ಯೆನೂ ಇದೆ, ಅವಿದ್ಯೆನೂ ಇದೆ ಮನುಷ್ಯನಲ್ಲಿ. ಆ ವಿದ್ಯೆನ ನಾವು ಕಂಡ್ಕೋಬೇಕು, ಅವಿದ್ಯೆನ ತೊಲಗಿಸಿ ಆ ವಿದ್ಯೆನ ನಾವು ಅರಿತಾ ಹೋಗ್ಬೇಕು. ಆಗ್ಲೇ ನಾವು ಸೋಹಂ ಶಿವೋಹಂ ಬ್ರಹ್ಮಾಸ್ಮಿ ಅಂತ ಬದುಕಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಈ ನಾಮ ಹೇಳ್ತಾ ಇದೆ. ಈಗ ಶರೀರದಲ್ಲಿ ನಮ್ಗೆ ಯಾವ್ದಾದ್ರು ಭಾಗದಲ್ಲಿ ಹುಣ್ಣಾಗತ್ತೆ ಅಂತ ಇಟ್ಕೊಳ್ಳಿ. ಯಾವ್ದೋ ಒಂದು ಭಾಗದಲ್ಲಿ ಒಂದು ಹುಣ್ಣಾಗ್ಬಿಡತ್ತೆ. ಆ ಹುಣ್ಣಾದಾಗ ಅಯ್ಯೋ ತಾಳು ಈ ಭಾಗದಲ್ಲಿ ಹುಣ್ಣಾಗಿದೆ ಅಂತ ಅದನ್ನ ಕತ್ತರ್ಸಕ್ಕಾಗತ್ತಾ? ಯಾಕೆಂದ್ರೆ ಅದು ಶರೀರದ ಭಾಗ. ಅದನ್ನ ಕತ್ತರಿಸಿದ್ರೆ ಶರೀರಕ್ಕೆ ತೊಂದರೆ ಆಗತ್ತೆ. ಆದ್ರಿಂದ ಅದನ್ನ ಜಾಗೃತವಾಗಿ ನಾವು ವಾಸಿ ಮಾಡ್ಕೊಳ್ಳೋ ಕಡೆಗೆ ಹೋಗ್ಬೇಕು. ಆ ಜಾಗ್ರತೆಯಾಗಿ ವಾಸಿ ಮಾಡ್ಕೊಳ್ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಮೇಲ್ಗಡೆ ಎಲ್ಲ ಏನ್ ಹುಣ್ಣಾಗಿದೆ ಆ ಹುಣ್ಣನ್ನು ಕ್ಲೀನ್ ಮಾಡಿ ಅಲ್ಲಿಗೆ ಔಷಧಿಯನ್ನ ಲೇಪಿಸ್ತೀವಿ. ಬರೀ ಔಷಧಿನ ಲೇಪಿಸ್ಬಿಟ್ರೆ ಆಗಲ್ಲ, ಅದು ವಾಸಿ ಆಗಲ್ಲ. ಅದು ಬೇಗ ಗುಣ ಆಗ್ಬೇಕು ಅಂದಾಗ ಏನ್ ಮಾಡ್ಬೇಕು, ನಾವು ಒಳಗಡೆಗೆ ಶರೀರದ ಒಳಗೂ ಕೂಡ ಆ ಹುಣ್ಣಿಗೆ ಔಷಧಿನ ತಗೋಬೇಕಾಗತ್ತೆ. ಮೇಲ್ಗಡೆನೂ ಅದನ್ನ ಕ್ಲೀನ್ ಮಾಡಿ ಔಷಧಿನ ಲೇಪಿಸಿರ್ತೀವಿ, ಒಳಗಡೆಗೂ ಕೂಡ ಅದಕ್ಕೆ ಯಾವ ಔಷಧಿ ತಗೊಂಡ್ರೆ ಅದು ಗುಣ ಆಗತ್ತೆ ಆ ಹುಣ್ಣು ಅಂತ ಅಂದ್ಬಿಟ್ಟು ತಿಳಿದು ಆ ಔಷಧಿನ ನಾವು ತಗೋಬೇಕಾಗತ್ತೆ. ತಗೊಂಡಾಗ ಏನಾಗತ್ತೆ, ಆ ಕಾಯಿಲೆ ಅನ್ನೋದು ಆ ಚಿಕಿತ್ಸೆ ಪಡೆದಾಗ ಏನಾಗತ್ತೆ, ನಮ್ಗೆ ಆ ಹುಣ್ಣು ಅನ್ನೋದು ವಾಸಿ ಆಗತ್ತೆ. ಅದೇ ರೀತಿ ಈ ಶರೀರ ನಾನಲ್ಲ. ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಈ ಶರೀರ ನಾನು, ಈ ಮನಸ್ಸು ನಾನು, ಈ ಬುದ್ಧಿ ನಾನು ಅನ್ನೋ ಭ್ರಮೆ ಒಳಗೆ, ಆ ಭ್ರಾಂತಿ ಒಳಗೆ ನಾವು ಕೂತ್ಕೊಂಡ್ಬಿಟ್ಟಿದೀವಿ. ಆ ಭ್ರಾಂತಿ ಒಳಗೆ ನಾವು ಇದ್ದೋಗ್ಬಿಟ್ಟಿದೀವಿ. ಆ ಭ್ರಾಂತಿನ ನಾವು ಬಿಡ್ಬೇಕು. ಈ ಶರೀರ ನಾನಲ್ಲ ಅನ್ನೋ ಒಂದು ಭ್ರಾಂತಿಗೆ, ಆ ಹುಣ್ಣಿಗೆ ಚಿಕಿತ್ಸೆನ ಹೊಂದ್ಬೇಕು ಅಂತಂದ್ರೆ ಹೊರಗಿನ ರೀತಿಯಲ್ಲಿ ಹೇಗೆ ನಾವು ಆ ಹುಣ್ಣಿಗೆ ಹೊರಗಡೆಯಿಂದ ಲೇಪನವನ್ನ ಹಚ್ತೀವೋ, ಔಷಧಿಯ ಒಂದು ಲೇಪನವನ್ನ ಹಚ್ತೀವೋ, ಆ ರೀತಿಯಲ್ಲಿ ಹೊರಗಿನಿಂದ ನಾವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಆ ಭ್ರಾಂತಿನ ಬಿಡ್ಬೇಕು ಅಂತ ಅಂದಾಗ ಈ ಲೋಕದಲ್ಲಿ, ಹೊರಲೋಕದಲ್ಲಿ, ಈ ಜಗತ್ನಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕು, ಪೂಜೆಗಳನ್ನ ಮಾಡ್ಬೇಕು, ದಾನಗಳನ್ನ ಮಾಡ್ಬೇಕು, ಪುಣ್ಯದ ದಾರಿ ಒಳಗೆ ನಾವು ನಡೀತಾ ಹೋಗ್ಬೇಕು. ಧರ್ಮದ ರೀತಿಯಲ್ಲಿ ಶಾಸ್ತ್ರ ಏನ್ ಹೇಳಿದೆ, 4 ಪುರುಷಾರ್ಥಗಳನ್ನ ಏನ್ ಕೊಟ್ಟಿದೆ, ಈ ಜೀವನವನ್ನ ನಾವು ಈ ಪ್ರಪಂಚದಲ್ಲಿ ನಡೆಸ್ಬೇಕು ಅಂತ, ಆ 4 ಪುರುಷಾರ್ಥಗಳನ್ನ ಅರಿತು ಆ ರೀತಿಯಲ್ಲಿ ನಾವು ಪೂಜೆ, ದಾನ, ಯಜ್ಞ, ಯಾಗಾದಿಗಳು ಈ ರೀತಿಯಲ್ಲಿ ಹೊರಗಡೆಯಿಂದ ಮಾಡಿದಾಗ ಏನಾಗತ್ತೆ, ನಾವು ಹೊರಗಿನಿಂದ ಹೇಗೆ ಆ ಹುಣ್ಣಿಗೆ ಔಷಧಿನ ಹಚ್ತೀವೋ ಆ ರೀತಿಯಲ್ಲಿ ಅದು ಸಾಧನೆ ಆಗತ್ತೆ. ಅದೇ ರೀತಿ ನಾವು ಒಳಕ್ಕೆ ಔಷಧಿನ ತಗೋತಾ ಇದ್ದೀವಿ ಅಂತಂದಾಗ ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ನಾವು ಅಂತರ್ಮುಖತೆಯಿಂದ ಆ ವೇದಾಂತದ ಜ್ಞಾನವನ್ನ ನಾವು ಒಳಗ್ ಕಳಿಸ್ತಾ ಹೋಗ್ಬೇಕು. ಒಳಗೆ ನಾವು ಆ ಹುಣ್ಣಿಗೆ ಔಷಧಿನ ಕುಡಿತೀವಿ ಅಂದಾಗ ನಾವ್ ಇಲ್ಲೇನ್ ಮಾಡ್ಬೇಕು, ವೇದಾಂತದ ಜ್ಞಾನವನ್ನ ಒಳಗ್ ಕಳಿಸ್ಬೇಕು. ಅಂತರ್ಮುಖತೆಯಿಂದ ನಾವು ಆ ವೇದಾಂತದ ಜ್ಞಾನವನ್ನ ಒಳಗ್ ಕಳಿಸ್ದಾಗ ವಿದ್ಯೆ ಅನ್ನೋದು ನಮ್ಗೆ ಆಗ್ಬರುತ್ತೆ. ಈ ವಿದ್ಯೆ ಮತ್ತು ಅವಿದ್ಯೆ ಇವೆರಡೂ ಕೂಡ ಆ ಅಮ್ಮನನ್ನ ಹೊಂದಲು ನಮಗ್ ಬೇಕೇ ಬೇಕಾಗತ್ತೆ. ಅಮ್ಮನನ್ನ ನಾವು ಉಪಾಸನೆ ಮಾಡ್ಬೇಕು ಅಂದಾಗ ಅವಿದ್ಯೆನೂ ಬೇಕು, ವಿದ್ಯೆನೂ ಬೇಕು, ಇವೆರಡೂ ಕೂಡ ಬೇಕಾಗತ್ತೆ. ವಿದ್ಯೆ ಅಂದ್ರೆ ಮೋಕ್ಷಕ್ಕೆ ಮಾರ್ಗವಾದಂತ ಬ್ರಹ್ಮ ವಿದ್ಯೆ, ಉಪಾಸನೆ. ಇವೆರಡೂ ಕೂಡ ನಾವು ಮಾಡಿದಾಗ ಆ ಮೋಕ್ಷಕ್ಕೆ ಕಾರಣ ಆಗತ್ತೆ. ನಾವು ಮೋಕ್ಷವನ್ನ ಪಡೆಯೋದಕ್ಕೆ ಮಾರ್ಗ ದೊರೆಯುತ್ತೆ. ಇದೇ ವಿದ್ಯಾ ಸ್ವರೂಪಿಣಿ. ಆ ಮಾತೆ ವ್ಯಾಪಿನಿ, ವಿವಿಧಾಕಾರವಾಗಿ ವಿದ್ಯಾ ಸ್ವರೂಪಿಣಿಯಾಗಿ ಎಲ್ಲ ಕಡೆ ಈ ಜಗತ್ತಿನಲ್ಲಿ ಹರಡಿದಾಳೆ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಶ್ರುತಿಯಾಧಾರ ಏನಿದೆಯಪ್ಪ ಅಂತಂದ್ರೆ,
ಕರ್ಮಣ ಬದ್ಯತೆ ಜಂತು ವಿದ್ಯೆ ಯಾತಾಮೃತ ಅವಿದ್ಯ ಯಾತ್ಯುತ್ತೀತತ್ವ. ಅಂದ್ರೆ ಏನಪ್ಪ ಹೇಳತ್ತೆ ಅಂದ್ರೆ, ಯಜ್ಞ ಯಾಗಾದಿಗಳ ಮಾಡ್ತಕ್ಕಂಥ ನಾವೇನೋ ಹೊರಗಡೆಯಿಂದ ಆ ಪರಮಾತ್ಮನನ್ನ ಯಜ್ಞದ ಮೂಲಕ, ಯಾಗದ ಮೂಲಕ, ಪೂಜೆ ಮೂಲಕ ಆ ಪರಮಾತ್ಮನನ್ನ ಧ್ಯಾನ ಮಾಡಿ ಈ ಮೃತ್ಯುವಿನಿಂದ ಜಯವನ್ನ ಹೊಂದಿದರೆ ಆ ವಿದ್ಯೆಯಿಂದ ಏನು ನಾವು ಆ ವೇದಾಂತದ ಜ್ಞಾನವನ್ನ ಅಂತರ್ಮುಖತೆಯಿಂದ ಒಳಗೆ ಇಳಿಸ್ತೀವೋ ಅಂತ ಒಂದು ಜ್ಞಾನದಿಂದ ನಾವು ಏನ್ ಪಡಿತೀವಪ್ಪ ಅಂದ್ರೆ ಅಮೃತತ್ವವನ್ನ ಹೊಂದುತ್ತೀವಿ. ಅದನ್ನ ನಾವು ಮಾಡಿದಾಗ, ಅಂತರ್ಮುಖತೆಯಿಂದ ಆ ವಿದ್ಯೆಯನ್ನ ನಾವು ಸಾಧನೆ ಮಾಡಿದಾಗ ನಾವು ಆ ಮಾತೆಯ ಅಮೃತತ್ವವನ್ನ ಹೊಂದ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ಗೊತ್ತಾಗ್ತಾ ಇದೆ. ಮುಂದಿನ ನಾಮ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ ಅಂತ ಇದೆ. ಮಹಾಕಾಮೇಶ ನಯನ, ತ್ರಿನೇತ್ರ ಅಂತ ಹೇಳ್ತೀವಿ. ಮಹಾಕಾಮೇಶನ್ಗೆ ತ್ರಿನಯನ, ಕಾಮೇಶ ನಯನ ಅಂದ್ರೆ ಅವನಿಗೆ ತ್ರಿನೇತ್ರ ಉಳ್ಳವನು, 3 ಕಣ್ಣುಗಳಿಂದ ಕೂಡಿರುವಂತವನು ಅಂತ ಹೇಳ್ತೀವಿ. ಅದೇ ರೀತಿ ಬೆಳದಿಂಗಳ ತಣ್ಣನೆಯ ತಂಪಿನ ದೃಷ್ಟಿಯಿಂದ ಅಮ್ಮ ಕಾಮೇಶನನ್ನ ನೋಡ್ತಾಳೆ. ಆ ಕಾಮೇಶನನ್ನ ನೋಡಿದಾಗ ಆ ಬೆಳದಿಂಗಳ ತಣ್ಣನೆಯ ತಂಪಿನ ದೃಷ್ಟಿಯಿಂದ ಆ ಕಾಮೇಶನನ್ನ ಅಮ್ಮ ನೋಡಿದಾಗ ಏನಾಗತ್ತೆ ಅಂದ್ರೆ ಆತನಿಗನ್ಸುತ್ತೆ ನೈದೆಲೆಯ ಹೂವಿನಂತೆ ಅರಳಿರ್ತಕ್ಕಂಥ ಆ ಕಣ್ಣುಗಳನ್ನ ನಾನು ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅವನು 3 ಕಣ್ಣುಗಳಿಂದ ಆ ನೋಟನ ನೋಡ್ತಾನಂತೆ. ಅಮ್ಮನ ಆ ತಂಪನೆಯ ನೈದೆಲೆಯ ಹೂವಿನಂತೆ ಇರೋ ಆ ನೋಟವನ್ನ ಕಾಮೇಶ ನೋಡ್ತಾನಂತೆ. ಅಂದ್ರೆ ಇಲ್ಲಿ ಯಾಕೆ ಅದನ್ನ ಹೊರಡಿಸ್ತಾ ಇದ್ದಾರಪ್ಪ ಅಂತಂದ್ರೆ, ಯಾಕೆ ಅವರಿಬ್ಬರ ದೃಷ್ಟಿಯನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಈ ನಾಮದಲ್ಲಿ ಅಂದ್ರೆ, ಅವರಿಬ್ಬರ ಪ್ರೀತಿ ಮತ್ತು ಅನ್ಯೋನ್ಯತೆ ಹೇಗಿರುತ್ತೆ, ಅದು ಒಂದೇ ಟ್ಯೂನ್ ತರ ಇರ್ತತ್ತ. ಅವರಿಬ್ಬರ ಪ್ರೀತಿ ಅನ್ಯೋನ್ಯತೆ ಅನ್ನೋದು ಅದನ್ನ ಈ ಸೃಷ್ಟಿನ ಮಾಡ್ಬೇಕಾರೆ ಅವರಿಬ್ರು ಏನ್ ಮಾಡ್ತಾರೆ, ಶಿವಶಕ್ತಿಯರಿಬ್ರು ಸಹಕಾರ್ಯ ಭಾವದಿಂದ ಅವರಿಬ್ರು ಒಂದಾಗಿ ಕಾರ್ಯನ ನಡೆಸ್ತಾ ಹೋಗ್ತಾರೆ. ಅವರಿಬ್ಬರಲ್ಲಿ ಅಷ್ಟೊಂದು ಹೊಂದಾಣಿಕೆಯ ಒಂದು ಮನೋಭಾವ ಇದೆ. ಅವರಿಬ್ಬರಲ್ಲಿ ಒಂದೇ ರೀತಿಯ ಪ್ರೀತಿ ಅನ್ಯೋನ್ಯತೆ ಅನ್ನೋದು ತುಂಬಿದೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ಗೊತ್ತಾಗ್ತಾ ಇದೆ. ಆ ರೀತಿಯಲ್ಲಿ ಅವರಿಬ್ರು ಈ ಸೃಷ್ಟಿ ಕಾರ್ಯದಲ್ಲಿ ಹೇಗೆ ಅವರು ಇಬ್ರು ಒಂದಾಗಿ ಕೆಲಸ ಮಾಡ್ತಾ ಇದ್ದಾರಪ್ಪ ಅಂತ ಹೇಳ್ಬೇಕು ಅಂದಾಗ, ಸಂಹಾರ ತಿರೋಧನ ಕಾರ್ಯ ಅನ್ನೋದು ಯಾರ್ದಪ್ಪ ಅಂದ್ರೆ ಕಾಮೇಶನ್. ಆ ಈಶ್ವರನ ಪ್ರಧಾನತೆಯ ಕಾರ್ಯ ಅದು. ಹಾಗಿದ್ರುನು ಆ ಸಂಹಾರ ತಿರೋಧನ ಕಾರ್ಯದಲ್ಲಿ ಅಮ್ಮ ತಾನೂ ಭಾಗಿಯಾಗ್ತಾಳೆ. ಅವಳು ಅವ್ರ ಜೊತೆಗೆ ಕೈ ಸೇರಿಸಿ ಆ ತಿರೋಧನ ಸಂಹಾರ ಕಾರ್ಯವನ್ನ ನಡೆಸ್ತಾಳೆ. ಅದೇ ರೀತಿ ಸೃಷ್ಟಿ ಸ್ಥಿತಿ ಅನ್ನೋದು ಅಮ್ಮನ ಪ್ರಾಧಾನ್ಯತೆಯನ್ನ ಹೊಂದಿರ್ತಕ್ಕಂಥ ಕೆಲಸ. ಈ ಸೃಷ್ಟಿ ಒಳಗೆ ಈ ಸೃಷ್ಟಿ ಸ್ಥಿತಿ ಇದೆಲ್ಲ ಅಮ್ಮನ ಕೆಲಸ. ಆದ್ರೂ ಕೂಡ ಕಾಮೇಶ ಏನ್ ಮಾಡ್ತಾನೆ, ಇದಕ್ಕೆ ತನ್ನ ಸಹಕಾರವನ್ನು ಕೂಡ ಅವಳ ಜೊತೆಗೆ ಆ ಮಾತೆಯ ಜೊತೆಗೆ ನೀಡ್ತಾನೆ. ಅಂದ್ರೆ ಇವರಿಬ್ಬರ ಅನ್ಯೋನ್ಯತೆ ಸಹಕಾರ ಹೇಗಿದೆ ಅಂತಂದ್ರೆ ಇದು ಒಂದು ಸೃಷ್ಟಿಗೆ ಆದರ್ಶವಾಗಿದೆಯಂತೆ. ಇವರಿಬ್ಬರ ಈ ಅನ್ಯೋನ್ಯತೆ ಮತ್ತು ಅವರ ಕಾರ್ಯ ಈ ಸೃಷ್ಟಿಗೆ ಆದರ್ಶ ಆಗಿದೆ. ಅಂದ್ರೆ ಈ ಸೃಷ್ಟಿಯಲ್ಲಿ ಜನಿಸಿರ್ತಕ್ಕಂಥ ಏನು ಜೀವಿಗಳ ಒಂದು ದಾಂಪತ್ಯ ಜೀವನ ಅನ್ನೋದಿದೆಯೋ ಅದು ಕೂಡ ಅದೇ ರೀತಿ ನಡ್ಕೊಂಡ್ ಬರ್ಲಿ, ಅದೇ ರೀತಿ ಇರಬೇಕು. ಆ ಶಿವಶಕ್ತಿಯರು ಹೇಗಿದ್ದಾರೋ ಆ ರೀತಿಯಲ್ಲಿ ಈ ಜಗತ್ತಿನಲ್ಲೂ ಕೂಡ ದಂಪತಿಗಳು ಆ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆದರ್ಶದ ರೀತಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ನಯನ ಅಂತಂದ್ರೆ ಒಂದ್ ಅರ್ಥದಲ್ಲಿ ಕಣ್ಣು ಅಂತ ಹೇಳ್ತೀವಿ, ಇನ್ನೊಂದು ಅರ್ಥದಲ್ಲಿ ಅದನ್ನ ಜ್ಞಾನ ಮತ್ತು ಆಹ್ಲಾದ ಅಂತ ಕರೀತಾರೆ. ನಯನ ಅಂದ್ರೆ ಜ್ಞಾನ ಮತ್ತು ಆಹ್ಲಾದ ಅಂತ ಕರೀತಾರೆ. ಈ ಆನಂದ ಮತ್ತು ಈ ಆಹ್ಲಾದ ಎರಡು ಸೇರಿದ್ರೆ ಏನಾಗುತ್ತೆ, ಅದು ಬ್ರಹ್ಮಜ್ಞಾನ ಆಗುತ್ತೆ
ಆನಂದ ಮತ್ತು ಆಹ್ಲಾದ ಇವೆರಡು ಸೇರಿದಾಗ ಏನಾಗತ್ತೆ? ಬ್ರಹ್ಮಜ್ಞಾನ ಆಗತ್ತೆ. ಅಂತ ಒಂದು ಬ್ರಹ್ಮಜ್ಞಾನವನ್ನ ಈ ಜೀವಿಗಳಾದರೂ ಪಡಿಬೇಕು, ತಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳ್ ಬರ್ತಾ ಇದೆ. ಆದ್ರಿಂದ ಈ ಬ್ರಹ್ಮ ಜ್ಞಾನವನ್ನ ನಾವು ಗುರುಗಳ ಮುಖೇನ ಪಡೆದು ನಾವು ಕೂಡ ಆ ಮೋಕ್ಷವನ್ನ ಪಡೆಯೋ ಮಾರ್ಗದ ಕಡೆಗೆ ಸಾಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಮಾತ್ರೆ ನಮಃ. ಹಲೋ.